Good morning, Uncle. Morning, Amma. ಪ್ರಾರಂಭ ಮಾಡೋಣ. ಆಯ್ತು ಅಂಕಲ್. ಪರಾತ್ಪರ್ಣದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಪರಿಶುದ್ಧವಾದ ಸಬ್ಬತ್ತಿನದ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿ ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವ ಮಂದಿಗೆ ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ಯೆಶಾಯನು ಬರೆದಂತಹ ಪ್ರವಾದನೆ 61ನೇ ಅಧ್ಯಾಯ 4ರಿಂದ 6 ವಚನಗಳ ತನಕ ನಾನು ಓದುವಂತನಾಗಿದ್ದೇನೆ. ಯೆಶಾಯನು ಬರೆದಂತಹ ಪ್ರವಾದನೆ 61ನೇ ಅಧ್ಯಾಯ 4ರಿಂದ 6 ಮತ್ತು 7 ವಚನಗಳ ತನಕ. ಪುರಾತನ ಕಾಲದಲ್ಲಿ ಹಾಳಾದ ನಿವಾಸಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಹಾಳು ಬಿದ್ದುದನ್ನು ಪುನಃ ಎಬ್ಬಿಸುವರು, ತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಗ ವಿದೇಶಿಯರು ನಿಂತುಕೊಂಡು ನಿಮ್ಮ ಮಂದೆಗಳನ್ನು ಮೇಯಿಸುವರು, ಅನ್ಯರು ನಿಮಗೆ ಉಳುವವರು, ತೋಟಗಾರರು ಆಗುವರು. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದಿವಿರಿ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ನಿಮಗಾದ ಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದಿವಿರಿ. ನಾಚಿಕೆ ಪಟ್ಟಿದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು ಎಂಬುದೇ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸಹೋದರಿ ಆನಿಯವರು ಇದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿಕೊಡಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ ಅಂಕಲ್. ಹ್ಯಾಪಿ Sabbath, auntie. Let's pray. Our most gracious, loving Heavenly Father, thank you, Jesus, for this wonderful time and hour that you gave us to come before thy presence. Father, thank you, Jesus, for waking us this beautiful morning to come here as a small little group, to come and worship you, to praise you, to glorify your name, O Father, on this evening, the Sabbath day evening that you've given us to, Father. Thank you, Lord Jesus. We wake up to the promises of your unfailing love and faithfulness, Lord. Our heart is filled with gratitude and praise, Lord, for the gift of life and the privilege to see another day. We worship you, Almighty Father. Thank you, Lord, for bringing us to a new day. Thank you for waking us, Lord, this morning to keep us safe throughout the day, Lord Jesus. We remain forever grateful for your faith that we have to trust in you, Lord. We pray that you will send your angels to protect and give a charge over them, allowed ones too, Lord. May this day be a blessed day, and grant us all thine will be done today, Father. May you mend every broken heart, touch all those who heal, comfort for those who are sick, and bless those who are in need of you, Lord. In Jesus' precious name I pray. Amen. Amen. Praise God. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಮತ್ತೊಮ್ಮೆ ದೇವರ ಮಂದೆಯನ್ನ, ದೇವರ ಸಭೆಯನ್ನ ದೈವಿಕ ಪ್ರಾರ್ಥನಾ ಕೂಟದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇವೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಿ. ಈ ಸಮಯದಲ್ಲಿ ನಾವು ನಮ್ಮ ಸಭಾ ಸಂಗೀತಗಳಲ್ಲಿ ಪರಿಶುದ್ಧವಾದ ಸಬ್ಬತ್ತಿನದ ಕುರಿತಾದಂತಹ 185ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಕನ್ನಡದಲ್ಲಿ 185ನೇ ಸಂಗೀತ, ವಿಶ್ರಾಂತಿ ದಿನ ನೆನೆ ದೇವರು ಹರಸಿದ ಸುದೀನವಾಗಿರ್ತದೆ ಶ್ರೇಷ್ಠ ದೇಸವು. ವಿಶ್ರಾಂತಿ ದಿನ ನೆನೆ
ದೇವಾರು ಹರಸಿದ ಸುದೀನವಾಗುತ್ತು ಶ್ರೇಷ್ಠ ದಿವಾಸವು ವಿಶ್ರಾಮವಿ ಉಲ್ಲಾಸೋಲ್ಲಾಸವು ಬೆಳಗುತ್ತದೆ ಜ್ಯೋತಿ ಮಹಿಮಲೋಕದಿ ಸುಸ್ವಾಗತ ಸುಸ್ವಾಗತ ಶುಭದಿನವೇ ಸುಸ್ವಾಗತ ಎಂದೆಂದಿಗೂ ಶುಭದಿನವೇ ಪರಿಶುದ್ಧ ದಿನವು ಕೊಂಡಾಡಲಾತನಾಮೆ ಹೇಳಿದ ಶಿಷ್ಯರಿಗೆ ಜೀವ ಮಗನೇ ಹಿಂಬಾಲಿಸಲಾತನ ನಮ್ರತೆಯೋಳಿಸಿ ಕೊಡುವನು ನಮಗೆ ಜನಾನಿತ್ಯ ಸುಸ್ವಾಗತ ಸುಸ್ವಾಗತ ಶುಭದಿನವೇ ಸುಸ್ವಾಗತ ಎಂದೆಂದಿಗೂ ಶುಭದಿನವೇ ಪವಿತ್ರ ದಿನವನ್ನು ಕಳೆಯಲಾಶದೋ ಕೃತಜ್ಞ ಸ್ತುತಿಯನ್ನು ಮಕ್ಕಳ ಮಿತ್ರರಿಗೆ ಪ್ರೀತಿ ದಯಾಳು ಕೃಪಾನಿಧಿ ನಿನ್ನ ಅಭಯವೇ ಶ್ರೇಷ್ಠ ಹೃದಯದೋಯಿರೆ ಸುಸ್ವಾಗತ ಸುಸ್ವಾಗತ ಶುಭದಿನವೇ ಸುಸ್ವಾಗತ ಎಂದೆಂದಿಗೂ ಶುಭದಿನವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಸಬ್ಬತ್ತಿನದ ಸಮಯದಲ್ಲಿ ಕೂಡಿ ಬಂದಿರುವಂತಹ ದೇವರ ಮನೆಗೆ ಸಬ್ಬತ್ತಿನದ ಶುಭಾಶಯಗಳನ್ನ ಹರ್ಷದಿಂದ ಕೋರುವಂತವನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ದೇವರ ವಾಕ್ಯದ ಬಳಿಗೆ ನಾವು ಹೋಗುವಾಗ ಯೆಶಾಯನು ಬರೆದಂತಹ ಪ್ರವಾದನೆಯಲ್ಲಿ 61ನೇ ಅಧ್ಯಾಯದಲ್ಲಿ ದೇವರ ಕುರಿತಾದಂತ ಯೇಸು ಕ್ರಿಸ್ತನ ಕುರಿತಾದಂತ ಆತನ ಸಭೆಯ ಕುರಿತಾದಂತ ಸಂದೇಶವನ್ನ ಪ್ರವಾದನೆಗಳನ್ನ ಈ ಕೊನೆ ಕಾಲದಲ್ಲಿ ಅಂತ್ಯಕಾಲದಲ್ಲಿ ಕರ್ತನು ನೆರವೇರಿಸುವುದನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ 61ನೇ ಅಧ್ಯಾಯ 1ನೇ ವಚನದಲ್ಲಿ ಪ್ರಾರಂಭ ಮಾಡಿ ಹೀಗೆ ಬರೆಯುತ್ತಾನೆ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಪಡಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಕ್ರಿಸ್ತನು ತನ್ನ ಕುರಿತಾದಂತ
ಈ ಪ್ರವಾದನೆಯನ್ನ ತಾನು ಈ ಭೂಮಿಯ ಮೇಲೆ ಸಣ್ಣವರು ಇರುವಾಗಲೇ ದೇವಾಲಯದಲ್ಲಿ ನಿಂತುಕೊಂಡು ಎಲ್ಲ ಯಹೂದ್ಯರ ಮುಂದೆ ಪ್ರಚುರಪಡಿಸಿದರು. ಈ ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರವೇ ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಈ ಹೊತ್ತಿಗೆ ಈ ವಾಗ್ದಾನ, ಈ ಪ್ರವಾದನೆ ನೆರವೇರಿತು ಎಂಬುದಾಗಿ ದೇವಾಲಯದಲ್ಲಿ ಪ್ರಕಟಪಡಿಸುತ್ತಾನೆ. ಹೌದು, ಯೇಸು ಕ್ರಿಸ್ತನು ಹುಟ್ಟಿ ಬಂದು ಶುಭದ ಸುವಾರ್ತೆಯನ್ನ ಈ ಲೋಕದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಿ ಹೇಳುವುದಕ್ಕಾಗಿ ಕ್ರಿಸ್ತನ ಮುಖಾಂತರವಾಗಿ ಸುವಾರ್ತೆಯು ಲೋಕಕ್ಕೆ ಕೊಡಲ್ಪಟ್ಟು ಈ ಭೂಮಿ ಮೇಲೆ ಕ್ರಿಸ್ತನ ಮುಖಾಂತರವಾಗಿ ಆ ಸುವಾರ್ತೆಯು ಸಂಪೂರ್ಣವಾಗುವಂಥದ್ದು ದೇವರ ಚಿತ್ತವಾಗಿತ್ತು. ಅದು ದೇವರ ಪ್ರವಾದನೆಯಾಗಿತ್ತು. ಆ ಪ್ರವಾದನೆಯನ್ನ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನರಾವತಾರಿ ಎತ್ತ ಬಂದು ಆತನು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಡುವುದರ ಮುಖಾಂತರವಾಗಿ ಕರ್ತನು ಪೂರೈಸಿದನು. ಈಗ ಕ್ರಿಸ್ತನು ತನ್ನ ಬಗ್ಗೆ ಹೇಳಿದಂತ ಪ್ರವಾದನೆಯನ್ನ ನೆರವೇರಿಸಿದ ಮೇಲೆ ಮುಂದೆ ನಡೆಯುವಂತ ಪ್ರವಾದನೆಯನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ಆತನು ಬಂದು ಹೋದ ಮೇಲೆ ಏನಾಗುತ್ತದೆ ಎಂಬುದಾಗಿ ಇಲ್ಲಿ ಹೀಗೆ ಬರುತ್ತಾನೆ. 3ನೇ ವಚನದ ಕೊನೆಯ ಭಾಗದಲ್ಲಿ, ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಯಾರಿಗೆ? ಯೇಸು ಕ್ರಿಸ್ತನ ಮುಖಾಂತರವಾಗಿ ಸುವಾರ್ತೆಯನ್ನ ಅಂಗೀಕರಿಸಿಕೊಂಡ ಅಪೊಸ್ತಲರು ಈ ಭೂಮಿ ಮೇಲೆ ಕ್ರಿಸ್ತನು ಬಂದಂತ ಉದ್ದೇಶವನ್ನ ನೆರವೇರಿಸುವುದಕ್ಕಾಗಿ ಸುವಾರ್ತೆಗೆ ಸೇವಕರಾಗಿ ಅವರು ದೇವರ ಚಿತ್ತವನ್ನ ನೆರವೇರಿಸುವಾಗ ಅವರ ಮುಖಾಂತರವಾಗಿ ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಯೇಸು ಕ್ರಿಸ್ತನ ಸುವಾರ್ತೆಯು ಸಾರಲ್ಪಡುವಾಗ ಈ ಮಾತುಗಳು ನೆರವೇರುವಂತವುಗಳಾಗಿವೆ. ಅವರನ್ನ ಕುರಿತು ಈ ಮಾತುಗಳನ್ನ ಹೇಳ್ತಾನೆ, ತನ್ನ ಶಿಷ್ಯರ ಕುರಿತು ಈ ಮಾತುಗಳನ್ನ ಹೇಳ್ತಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದುಗಳು ಇವರಿಗಾಗುವುದು. ಪುರಾತನ ಕಾಲದಲ್ಲಿ ಕ್ರಿಸ್ತನ ಶಿಷ್ಯರಿಗೆ ಹೇಳಿದ ನಂತರ ಮುಂದೆ ನಡೆಯುವಂಥದ್ದನ್ನ ಆತನಿಗೆ ಹೇಳುವಂತನಾಗಿದ್ದಾನೆ. ಇಲ್ಲಿ 3 ರೀತಿಯ ಪ್ರವಾದನೆಗಳನ್ನ ತಿಳಿಸ್ತಾನೆ. ಒಂದು, ತನ್ನ ಬಗ್ಗೆ ಹೇಳಿದಂತ ಪ್ರವಾದನೆ. ಎರಡನೇದಾಗಿ 12 ಮಂದಿ ಶಿಷ್ಯರ ಮುಖಾಂತರವಾಗಿ ಸ್ಥಾಪಿಸಿದ ಸಭೆಯ ಬಗ್ಗೆ ಹೇಳುವಂತನಾಗಿದ್ದಾನೆ. 3ನೇದಾಗಿ ಸಭೆಯಲ್ಲಿ ಇರುವಂತ ದೇವ ಜನರ ಮುಖಾಂತರವಾಗಿ ನಡೆಯುವಂತ ಪ್ರವಾದನೆಯನ್ನ ಇಲ್ಲಿ ತಿಳಿಸುವಂತನಾಗಿದ್ದಾನೆ. ಪುರಾತನ ಕಾಲದಲ್ಲಿ ಹಾಳಾದ ನಿವಾಸಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಹಾಳು ಬಿದ್ದುದನ್ನು ಪುನಃ ಎಬ್ಬಿಸುವರು, ತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಗ ವಿದೇಶಿಯರು ನಿಂತುಕೊಂಡು ನಿಮ್ಮ ಮಂದೆಗಳನ್ನು ಮೇಯಿಸುವರು, ಅನ್ಯರು ನಿಮಗೆ ಉಳುವವರು, ತೋಟಗಾರರು ಆಗುವರು. ನೀವು ಯೆಹೋವನ ಯಾಜಕನೆಂದು ಬಿರುದನ್ನು ಹೊಂದುವಿರಿ, ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವಿರಿ. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದಿಕೊಳ್ಳುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಕ್ಕುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷ ಇರುವುದು. ಕ್ರಿಸ್ತನಿಗಾಗಿ, ಅಪೊಸ್ತಲರಿಗಾಗಿ, ಅಪೊಸ್ತಲರ ಮುಖಾಂತರವಾಗಿ ಸ್ಥಾಪಿಸಲ್ಪಟ್ಟಂತ ಸಭೆಗಾಗಿ ಮಾಡಿದ ವಾಗ್ದಾನವನ್ನ ಇಲ್ಲಿ ನಾವು ನೋಡುವಂತವಾಗಿದೆ. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನ ಕಟ್ಟುವರು ಎಂಬುದು ಯಾರು? ಅಪೊಸ್ತಲರ ಮುಖಾಂತರವಾಗಿ ಉಂಟಾದಂತಹ ಸಭೆಯು ಸುವಾರ್ತೆಯನ್ನ ಸಾರುವುದಕ್ಕೆ ಪ್ರಾರಂಭ ಮಾಡಿದ ಲೋಕದ ಕಟ್ಟಕಡೆಗೆ ಸುವಾರ್ತೆಯು ಸಾರಿಕೊಡುವ ಇಡೀ ಪ್ರಪಂಚದಾದ್ಯಂತ ವಾಸಿಸುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಂದ ದೇವರ ಸನ್ನಿಧಾನಕ್ಕೆ ಜನರು ಹಿಂತಿರುಗಿ ಬರುವುದನ್ನ, ಕರ್ಕೊಂಡು ಬರುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಯೆಶಾಯನು ಬರೆದಂತ ಪ್ರವಾದನೆಯಲ್ಲಿ 8ರಿಂದ
10ನೇ ವಚನ 60ನೇ ಅಧ್ಯಾಯ 8ರಿಂದ 10ನೇ ವಚನದಲ್ಲಿ ಹೀಗೆ ತಿಳಿಸುವಂತವನಾಗಿದ್ದಾನೆ. 60ನೇ ಅಧ್ಯಾಯ 8ನೇ ವಚನದಿಂದ, ಆಹಾ, ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸುವವರಾಗಿದ್ದಾರೆ. ಮೇಘದೋಪಾದಿಯಲ್ಲಿಯೂ ಗೂಡುಗಳಿಗೂ ತ್ವರೆಪಡುವ ಪಾರಿವಾಳಗಳಂತೆಯೂ ಹಾರು ಬರುತ್ತಿರುವ ಇವರು ಯಾರು? ಯೆಹೋವನು ನಿನ್ನನ್ನು ವೈಭವಪಡಿಸಿರುವುದನ್ನು ಕೇಳಿ ತಾರ್ಷೀಷಿನ ಹಡಗುಗಳು ನಿನ್ನ ದೇವರಾದ ಯೆಹೋವನ ನಾಮವನ್ನು, ಮಹತ್ತಿನ ನಿಧಿಯು, ಇಸ್ರಾಯೇಲಿನ ಸದಮಲ ಸ್ವಾಮಿಯು ಸನ್ನಿಧಿಯೂ ಆದ ಸ್ಥಾನಕ್ಕೆ ನಿನ್ನ ಮಕ್ಕಳನ್ನು ಅವರು ಬೆಳ್ಳಿ ಬಂಗಾರಗಳ ಸಮೇತ ದೂರದಿಂದ ತರುವುದರಲ್ಲಿ ಮುಂದಾಗುತ್ತಿವೆ. ವಿದೇಶಿಯರು ನಿನ್ನ ಪೌಳಿ ಗೋಡೆಗಳನ್ನು ಕಟ್ಟುವರು, ಅವರ ಅರಸರು ನಿನ್ನನ್ನು ಸೇವಿಸುವರು. ನನ್ನ ಕೋಪದಿಂದ ನಿನ್ನನ್ನು ಹೊಡೆದು ಬಿಟ್ಟು ನನ್ನ ಕೃಪೆಯಿಂದ ನಿನ್ನನ್ನು ಕರುಣಿಸಿದ್ದೇನೆ. ಜನಾಂಗಗಳ ಐಶ್ವರ್ಯವನ್ನು ನಿನ್ನಲ್ಲಿಗೆ ತರುತ್ತಿರುವರು, ಅವುಗಳ ಅರಸರು ಮೆರವಣಿಗೆಯಾಗಿ ಬರುತ್ತಿರುವರು. ಇದರಿಂದ ನಿನ್ನ ಬಾಗಿಲುಗಳು ಹಗಲಿರುಳು ಮುಚ್ಚದೆ ಸದಾ ತೆರೆದಿರುವವು. ಯಾಕಂದ್ರೆ ದ್ವೀಪ ನಿವಾಸಿಗಳು, ಭೂಮಿಯ ಮೇಲೆ ಇರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ನಿನ್ನನ್ನು ನಿರೀಕ್ಷಿಸುತ್ತವೆ. ನಿನ್ನ ನಿಮಿತ್ತವಾಗಿ ಲೋಕದ ಜನಾಂಗಗಳು, ಅರಸರು ನಿನ್ನನ್ನು ಸೇವಿಸುವುದಕ್ಕೆ ದೂರ ದೇಶದಿಂದ ಬರ್ತಾರೆ. ಇವರು ನಿನ್ನನ್ನ ಗುಲಾಮರನ್ನಾಗಿ ಇಟ್ಕೊಂಡಿದ್ರು, ನಿನ್ನನ್ನ ತಿರಸ್ಕರಿಸಿದ್ರು, ನಿನಗೆ ಅಪಮಾನ ಮಾಡಿದ್ರು, ನಿನ್ನನ್ನು ದ್ವೇಷ ಮಾಡಿದ್ರು, ನನ್ನ ನಿಮಿತ್ತ ನಿನ್ನನ್ನು ಹಿಂಸೆ ಪಡಿಸಿದ್ರು. ಆದ್ರೆ ನಾನು ನನ್ನ ನಿಮಿತ್ತ ನಿನ್ನನ್ನ ನನ್ನ ಕೋಪದಿಂದ ನಿನ್ನನ್ನು ಹೊಡೆದು ಬಿಟ್ಟಿದ್ದರಿಂದ ಈಗ ಮಹಾಕೃಪೆಯಿಂದ ನಿನ್ನನ್ನು ಕಳುಹಿಸಿದ್ದೇನೆ. ನಾನು ಈ ಕಾರ್ಯವನ್ನ ಮಾಡುವಾಗ ವಿದೇಶಿಯರು ನಿನ್ನ ಪೌಳಿ ಗೋಡೆಗಳನ್ನು ಕಟ್ಟುವರು, ಅವರ ಅರಸರು ನಿನ್ನನ್ನು ಸೇವಿಸುವರು. ದೇವರ ಸಭೆಗೆ ಮಾಡುವಂತಹ ಪ್ರವಾದನೆ, ಅಪೊಸ್ತಲರಿಂದ ಸ್ಥಾಪಿಸಲ್ಪಟ್ಟಂತಹ ದೇವರ ಸಭೆ ದೇವರ ನಿವೇಶನಗಳನ್ನು, ಹಾಳು ಬಿದ್ದ ದೇವರ ನಿವಾಸನಗಳನ್ನು ತಿರುಗಿ ಕಟ್ಟುವಂತ ಕೆಲಸವನ್ನ ಸಭೆಯು ಮಾಡುವಂತದ್ದಾಗಿ. ಸಭೆ ಯಾರು? ಯಾರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಆತನ ಮೇಲೆ ನಂಬಿಕೆ ಇಟ್ಟು, ಆತನ ವಾಗ್ದಾನಗಳನ್ನ ನಂಬಿ, ಆತನ ಮೇಲೆ ನಿರೀಕ್ಷೆ ಇಟ್ಟು, ಆತನನ್ನು ಅಂಗೀಕರಿಸಿಕೊಂಡು, ಆತನನ್ನ ಸ್ವಂತ ರಕ್ಷಕನನ್ನಾಗಿ ಮಾಡಿಕೊಂಡು, ಆತನೇ ತಮ್ಮ ದೇವರು, ತಮ್ಮ ಒಡೆಯನು ಎಂಬುದಾಗಿ ಸಂಪೂರ್ಣವಾಗಿ ವಿಶ್ವಾಸಿಸಿ ಆತನಲ್ಲಿ ಭಯಭಕ್ತುಳ್ಳವರಾಗಿ ನಡೆದುಕೊಳ್ಳುವುದಕ್ಕಾಗಿ ತಮ್ಮ ಹೃದಯವನ್ನು ಒಪ್ಪಿಸಿಕೊಟ್ಟು ಆತನ ಹೆಸರಿನ ಮೇಲೆ ತಂದೆ, ಮಗ, ಪರಿಶುದ್ಧಾತ್ಮ ದೇವರ ಹೆಸರಿನಲ್ಲಿ ದೀಕ್ಷೆಯನ್ನು ಹೊಂದಿ ದೇವರ ಮಕ್ಕಳಾಗುವ ಅಧಿಕಾರವನ್ನು ಪಡೆದುಕೊಂಡು ಪ್ರತಿ ಸಂಪತ್ತಿನ ದಿನದಲ್ಲಿ ದೇವರ ಆರಾಧನೆಗಾಗಿ ದೇವರ ಆಲಯದಲ್ಲಿ ಬಂದು ತಾವು, ತಮ್ಮ ಕುಟುಂಬ, ತಮ್ಮ ಮಕ್ಕಳೊಟ್ಟಿಗೆ ಕರ್ತನನ್ನು ಭಕ್ತಿಯಿಂದಲೂ ಭಯದಿಂದಲೂ ಆರಾಧಿಸುತ್ತಾ ದೇವರ ವರ್ಣವನ್ನ ಎದುರು ನೋಡುತ್ತಿರುವವರು ಅವರಿಗೆ ಈ ಮಾತುಗಳನ್ನ ಬರೆಯುವಂತೆನಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಕೊನೆ ಕಾಲದಲ್ಲಿ ದೇವರು ತನ್ನ ಮಹಿಮೆಗಾಗಿ ದೇವ ಜನರನ್ನು, ಸಭೆಯನ್ನ ಉಪಯೋಗಿಸುವಂತೆ. ನೀವು ಹೋಗಿ ಲೋಕದ ಕಟ್ಟ ಕಡೆಗೆ ಸುವಾರ್ತೆಯನ್ನು ಸಾರಿರಿ. ಶಿಷ್ಯರಿಗೆ ಹೇಳಿದ ಮಾತು ಸಭೆಗೆ ಹೇಳುವಂತಾಗಿದ್ದಾನೆ. ಸಭೆ ಇವತ್ತು ಆ ಕೆಲಸವನ್ನ ಸಂಪೂರ್ಣಗೊಳಿಸಬೇಕಾಗಿದೆ. ಈ ಕಾರಣದಿಂದ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದೇವರ ಮಗಳು ಸುವಾರ್ತೆ ಸೇವೆ ಎಂಬ ಕತ್ತಿಯನ್ನ ಕೈಯಲ್ಲಿ ಹಿಡಿದುಕೊಂಡು ದೇವರಿಗಾಗಿ ಸತ್ಯದ ಸುವಾರ್ತೆಯನ್ನು ಸಾರುವಂತ ಸೇವೆಯ ಹೋರಾಟವನ್ನ ಮಾಡಬೇಕಾಗಿದೆ. ಇವತ್ತಿನ ಜಗತ್ತಿನಲ್ಲಿ ಲೋಕದ ತುಪ್ಪ ಇರುವಂತ ಜನ ನಿವಾಸಿಗಳನ್ನ ಗಣನೆಗೆ ತೆಗೆದುಕೊಳ್ಳುವುದಾದರೆ ಲೋಕದ ಕಟ್ಟ ಕಡೆಗೆ ಸುವಾರ್ತೆಯು ಸಾರಲ್ಪಡುವ ತನಕ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಿಲ್ಲ. ಆತನು ಬರಬೇಕಾದರೆ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಯೇಸು ಕ್ರಿಸ್ತನ ವಿಷಯವಾದ ಸತ್ಯದ ಸುವಾರ್ತೆಯನ್ನು ಕೇಳಬೇಕು, ಅರಿಯಬೇಕು, ತಿಳ್ಕೊಳ್ಳಬೇಕು, ಕರ್ತನನ್ನ ಆರಾಧಿಸುವಂತಾಗಬೇಕು. ಆ ಕೆಲಸ ಸಂಪೂರ್ಣವಾಗಬೇಕಾದ್ರೆ 12 ಮಂದಿ ಶಿಷ್ಯರು ಮಾತ್ರ ಕೆಲಸವನ್ನು ಮಾಡಿದ್ರೆ ಸಾಲದು. ಇವತ್ತು ಭೂಮಿ ಮೇಲೆ ಇರ್ತಕ್ಕಂಥ ಕೇವಲ ಸಭೆ ಸಂಸ್ಥೆಗಳು
ಸಂಸ್ಥೆಯ ನಾಯಕರುಗಳು ಮಾಡಿದ್ರೆ ಆ ಕೆಲಸ ಸಂಪೂರ್ಣ ಆಗಲಾರದು. ಸಭೆಯಲ್ಲಿರ್ತಕ್ಕಂಥ ಕೇವಲ ಬೋಧಕರುಗಳು ಮಾಡಿದ್ರೆ ಮಾತ್ರ ಆ ಕೆಲಸವನ್ನ ಸಂಪೂರ್ಣಗೊಳಿಸಲಿಕ್ಕಾಗದು. ದೇವರು ಕೊನೆಯ ಕಾಲದಲ್ಲಿ ನೆರವೇರಿಸುವಂತ ಪ್ರವಾದನೆ ಹೇಳ್ತಾನೆ, ನೀವು ಹಾಳು ಬಿದ್ದ ನಿವೇಶನಗಳನ್ನ ತಿರುಗಿ ಕಟ್ಟುವಿರಿ, ಹಾಳು ಬಿದ್ದ ಪೌಳಿ ಗೋಡೆಗಳನ್ನ ತಿರುಗಿ ಕಟ್ಟುವಿರಿ, ದೇವರ ಗುಡಾರವನ್ನ ಎಬ್ಬಿಸಿ ನಿಲ್ಲಿಸುವಿರಿ. ನಿಮಗೆ ಎಂತ ಹೆಸರು ಬರ್ತದೆ ಇಲ್ಲಿ ಹೇಳ್ತಾನೆ 58ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗಿಗೂ ಸಮಾನವಾಗುವಿರಿ. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ನೀವು ತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡವನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬ ಬಿರುದುಗಳು ನಿಮಗುಂಟಾಗುವವು. ಆಮೆನ್. ಅಪೊಸ್ತಲರಿಗೆ ಹೇಳಿದ ಮಾತನ್ನ ಸಭೆಗೆ ಹೇಳುವಂತ, ಸಭೆಗೆ ಕುರಿತು, ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಗಳನ್ನ ಕುರಿತು ಈ ಮಾತುಗಳನ್ನು ಹೇಳ್ತಾನೆ. ನೀವು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಪರಿಶುದ್ಧ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ಶಿಷ್ಯರಿಗೆ ಮಾತ್ರ ಹೇಳಿಲ್ಲ, ಇಸ್ರೇಲ್ಗಳು ಮಾತ್ರ ಹೇಳಿಲ್ಲ, ಕ್ರಿಸ್ತನು ತನ್ನ ಅಪೊಸ್ತಲರ ಮುಖಾಂತರವಾಗಿ ಸ್ಥಾಪಿಸಲಿಕ್ಕೆ ಹೋಗುವಂತ ಸಭೆಯ ಮುಖಾಂತರವಾಗಿ, ಸಭೆಗಾಗಿ ಸಭೆಯಲ್ಲಿ ಇರ್ತಕ್ಕಂಥ ಸಭೆಯಲ್ಲಿ ದೇವರನ್ನ ಅಂಗೀಕಾರ ಮಾಡಿಕೊಳ್ಳುವಂತ ಪ್ರತಿಯೊಬ್ಬ ವಿಶ್ವಾಸಿಯ ಕುರಿತಾಗಿ ಈ ಮಾತುಗಳನ್ನ ಹೇಳುವಂತವನಾಗಿದ್ದಾನೆ. ನೀವು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮಗಳನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗಳಿಗೂ ಸಮಾನವಾಗುವಿರಿ. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ನೀವು ತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬ ಬಿರುದುಗಳು ನಿಮ್ಮನ್ನುಂಟಾಗುವುದು. ನೀವು ನಿಮ್ಮ ಸಂತಾನ ಆ ಕೆಲಸವನ್ನ ಮಾಡ್ತಾರೆ. ಹಾಳು ಬಿದ್ದಿರುವ ದೇವರ ಗುಡಾರವನ್ನ ಎಬ್ಬಿಸಿ ನಿಲ್ಲಿಸ್ತಾರೆ. ದಾವೀದನ ಗುಡಾರವನ್ನ ಎತ್ತಿ ನಿಲ್ಲಿಸುವುದು ಯಾರು? ದೇವರ ವಾಕ್ಯದಲ್ಲಿ ನಮ್ಮ 60ನೇ ಅಧ್ಯಾಯದಲ್ಲಿ ಯಾರು ಕೆಲಸವನ್ನ ಮಾಡಬೇಕು? 60ನೇ ಅಧ್ಯಾಯವನ್ನು ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಇಗೋ ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಬರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಿದ್ದಾರೆ, ಹೆಣ್ಣು ಮಕ್ಕಳು ಕಂಕುಲಿನಲ್ಲಿ ಕುಳಿತು ಬರುತ್ತಾರೆ. ನೀನು ನೋಡಿ ಕಳೆಗೊಳ್ಳುವಿ, ನಿನ್ನ ಹೃದಯವು ಅದುರುತ್ತಾ ಉಬ್ಬುವುದು. ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು, ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ಪುಷ್ಪ ಸಮೂಹವು ಮಿದ್ಯಾನಿನ ಮತ್ತು ಏಫದ ಪ್ರಾಯದ ಒಂಟೆಗಳು ನಿನ್ನಲ್ಲಿ ತುಂಬಿರುವವು. ಆ ಸಾರ್ಥವಾಹರೆಲ್ಲ ಕನಕವನ್ನು ಧೂಪವನ್ನು ತೆಗೆದುಕೊಂಡು ಶ್ರಮದಿಂದ ಬಂದು ಯೆಹೋವನ ಸುಕೃತ್ಯಗಳನ್ನು ಸಾರುವರು. ಕೇದಾರಿನ ಹಿಂಡುಗಳಲ್ಲಿ ನಿನ್ನಲ್ಲಿ ಕೂಡುವವು. ನೆಬಯೋತಿನ ಟಗರುಗಳು ನೀನು ಮಾಡುವ ಯಜ್ಞಕ್ಕೆ ಅನುಕೂಲಿಸಿ ನನ್ನ ಯಜ್ಞವೇದಿಯ ಮೇಲೆ ಸಮರ್ಪಕವಾಗಿ ಒಯ್ಯಲ್ಪಡುವುದು. ನನ್ನ ಸುಂದರ ಆಲಯವನ್ನು ಚಂದಗೊಳಿಸುವುದು. ಇದು ಕೊನೆಯ ಕಾಲದಲ್ಲಿ ಸಭೆಗೆ, ಪ್ರತಿಯೊಬ್ಬ ವಿಶ್ವಾಸಿಗಳ ಜೀವಿತದಲ್ಲಿ ನೆರವೇರುವಂತಹ ಪ್ರವಾದನೆ.
ಪ್ರತಿಯೊಬ್ಬ ದೇವರ ಮಗನ ಮಗಳ ಜೀವಿತದಲ್ಲಿ ನೆರವೇರಬೇಕಾದಂತಹ ಪ್ರವಾದನೆಯಾಗಿದೆ. ಈ ಪ್ರವಾದನೆ ಅಂತ್ಯ ಕಾಲದಲ್ಲಿ ನೆರವೇರಬೇಕಾಗಿದೆ. ದೇವರು ಈ ಮಾತುಗಳನ್ನು ಹೇಳ್ತಾನೆ, ಏಳು ಪ್ರಕಾಶಿತು, ನಿನಗೆ ಬೆಳಕು ಬಂತು. ಕತ್ತಲೆಯಲ್ಲಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಅರಿಯದೆ ಜೀವಿಸುತ್ತಿದ್ದೀವಿ. ನಮ್ಮ ಪಿತೃಗಳು, ಅವರ ಪಿತೃಗಳು ವಿಗ್ರಹಾರಾಧಕರಾಗಿ ಬದುಕಿದ್ರು. ದೇವರ ವಾಕ್ಯದ ಬೆಳಕು ಅವರಿಗಿಲ್ಲ, ಸತ್ಯ ತಿಳಿದಿರಲಿಲ್ಲ, ದೇವರನ್ನು ಅರ್ಥಿರಲಿಲ್ಲ. ಮೂಢ ನಂಬಿಕೆಗಳಲ್ಲಿ, ವಿಗ್ರಹಾರಾಧನೆಗಳಲ್ಲಿ ನಾಶವಾದರು. ಆದ್ರೆ ಈ ಹೊತ್ತು ಬೆಳಕು ಬಂದಿದೆ. ಸೃಷ್ಟಿಕರ್ತನಾದಂತ ದೇವರು ಯೆಹೋವನು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ನಡೆಸುವಂತವನಾಗಿದ್ದಾನೆ. ಮಾನವನ ಹಿತಕ್ಕಾಗಿ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ. ಆತನನ್ನು ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕಳಿಸಿಕೊಟ್ಟಿದ್ದಾನೆ. ಆತನನ್ನು ನಂಬುವವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಆತನು ವಾಗ್ದಾನ ಮಾಡಿದ್ದಾನೆ, ನನ್ನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದುವನು. ಬೆಳಕು ಬಂದಿದೆ, ಅಂಗೀಕಾರ ಮಾಡಿಕೊಂಡಿದ್ದೇವೆ. ಸ್ವಾಮಿ ಹೇಳ್ತಾನೆ, ನಿನಗೆ ಬೆಳಕು ಸಿಕ್ಕಿದೆ, ಏಳು ಪ್ರಕಾಶಿತು. ಸಭೆ ಈ ಕೊನೆ ಕಾಲಗಳು ಈ ಕೆಲಸವನ್ನು ಮಾಡುತ್ತೆ. ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಈ ಸತ್ಯದ ಸುವಾರ್ತೆಯನ್ನ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಯಾವಾಗ ದೇವರ ವಾಕ್ಯವನ್ನ ಪ್ರವಾದಿಸಲು, ಸೇವೆಯನ್ನ ಮಾಡಲು ಪ್ರಾರಂಭಿಸ್ತಾರೋ ಆಗ ಈ ಲೋಕದ ಕಟ್ಟ ಕಡೆಗೆ ಸುವಾರ್ತೆಯು ತಲುಪುವಂತದ್ದಾಗಿರ್ತದೆ. ಪ್ರತಿಯೊಬ್ಬ ಮನುಷ್ಯನನ್ನು ಈ ಮಾತುಗಳನ್ನು ಹೇಳ್ತಾರೆ. ಅರವತ್ತೊಂದನೇ ಅಧ್ಯಾಯ 6ನೇ ವಚನದಲ್ಲಿ, ಯೆಹೋವನ ಯಾಜಕರೆಂಬ ಬಿರುದು ನಿಮಗೆ ಉಂಟಾಗುವುದು. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದುಕೊಳ್ಳುವಿರಿ. 60ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಕಣ್ಣೆತ್ತು ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಜನಾಂಗಗಳು ನಿನ್ನ ಬೆಳಕಿಗೆ ಬರುವುದು. ಈ ಭೂಮಿ ಮೇಲಿರ್ತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳು ತಮ್ಮ ದೇವರುಗಳನ್ನ ನದಿಗೂ ಹಳ್ಳ ಕೊಳ್ಳಗಳಿಗೂ ಬಿಸಾಕಿಬಿಟ್ಟು ಸೃಷ್ಟಿಕರ್ತನಾದಂಥ ದೇವರನ್ನ ಆರಾಧಿಸಲು ಈ ಲೋಕದಲ್ಲಿ ಕರ್ತನಾದಂಥ ದೇವರ ಬಳಿಗೆ ತಿರುಗಿಕೊಂಡು ಓದಿಗೆ ಬರುವಂತ 20ನೇ ವಚನದಲ್ಲಿ, 60ನೇ 21ನೇ ವಚನದಲ್ಲಿ ಹೇಳ್ತಾನೆ, ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು, ನಿನ್ನ ಜನರೆಲ್ಲ ಸದ್ಧನ್ಯಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನ ಕೈಯ ಸೃಷ್ಟಿಯಾದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಆಮೆನ್. ಕೇವಲ ಬೋಧಕರಿಗೆ ಮಾತುಗಳನ್ನು ಹೇಳಿದ, ಅಪೊಸ್ತಲರಿಗೆ ಮಾತುಗಳನ್ನು ಹೇಳಿದ, ದೇವರು ಸಭೆಗೆ ಹೇಳಿದ. ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಗಳ ಕುರಿತಾಗಿ ಮಾತುಗಳು. ನಿಮ್ಮ ಸಂತಾನ ಹಾಳು ಬಿದ್ದು ನಿವೇಶನಗಳನ್ನು ತಿರುಗಿ ಕಟ್ಟುವರು. ಹಾಳು ಬಿದ್ದ ಪೌಳಿ ಗೋಡೆಗಳನ್ನ ಎಬ್ಬಿಸಿ ನಿಲ್ಲಿಸುವರು. ಸತ್ಯದ ಸುವಾರ್ತೆಯು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ನಿಮ್ಮ ಸಂತಾನವು. ದೇವರ ವಾಕ್ಯವನ್ನ ಸಾರುವುದು. ಆಗ ಜನಾಂಗಗಳಿರ್ತಕ್ಕಂಥ ದ್ವೀಪ ನಿವಾಸಿಗಳು, ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳು, ಅರಸರುಗಳು ತಮ್ಮ ಜನಾಂಗಗಳನ್ನ ನಿಮ್ಮ ಬಳಿಗೆ ಕರೆದುಕೊಂಡು ಬರ್ತಾರೆ. ನನ್ನ ಬಳಿಗೆ ಕರ್ಕೊಂಡು ಬರ್ತಾರೆ. ನನ್ನ ಆಲಯದ ಅಂಗಳದಲ್ಲಿ ಬರ್ತಾರೆ. ನನ್ನ ಆಲಯವನ್ನ ಸುಂದರ ಆಲಯವನ್ನಾಗಿ ಚಂದಗೊಳಿಸುತ್ತೇನೆ. ಆಗ ಯೆಶಾಯನು 2ನೇ ಅಧ್ಯಾಯದಲ್ಲಿ ಬರೆದಿರ್ತಕ್ಕಂಥ ಮಾತು ನೆರವೇರುವುದು. ಪ್ರವಾದನೆ 2ನೇ ಅಧ್ಯಾಯಕ್ಕೆ ತಿರುಗಿಸ ಅಲ್ಲಿ ಹೀಗೆ ಬರ್ತದೆ. 7ನೇ ವಚನದಲ್ಲಿ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು
ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದು ಬಹು ಜನಾಂಗದವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವು ಎಂದು ಹೇಳುವರು. ಏಕೆಂದರೆ ಸಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವುದು. ಆತನು ದೇಶ ದೇಶಗಳ ರಾಜ್ಯಗಳನ್ನು ವಿಚಾರಿಸುವನು, ಬಹು ರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಆಯುಧಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿಯೂ ಬೊಜ್ಜುಗಳನ್ನು ಕೂಡುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧದ ಅಭ್ಯಾಸವು ನಡೆಯುವುದೇ ಇಲ್ಲ. ಈ ಪ್ರವಾದನೆ ನಡೆಯುವಂತೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಂದ ಯೆಹೋವನ ಮಂದಿರಕ್ಕೆ ಸಮೂಹ ಸಮೂಹೋಪಾದಿಯಲ್ಲಿ ಕೂಡಿ ಬರ್ತಾರೆ. ಯಾರಿಂದ? ಸಭೆಯಲ್ಲಿ, ದೇವರ ಜನರಿಗೆ. ಸಭೆಯಲ್ಲಿ ದೇವರನ್ನ ಆರಾಧಿಸುವಂತ, ಸತ್ಯವನ್ನ ಅರಿತು ಸತ್ಯಕ್ಕಾಗಿ ದೇವರನ್ನ ಕೊಂಡಾಡುವಂತ, ದೇವರನ್ನ ಸ್ತುತಿಸುವಂತ, ದೇವರ ಅಂಗೀಕಾರ ಮಾಡಿಕೊಂಡಂತ ಸಂತಾನದಿಂದ, ನಿಮ್ಮ ಸಂತಾನದವರು ದಾವೀದನ ನಿವೇಶನಗಳನ್ನು, ಗುಡಾರವನ್ನು ಮತ್ತೆ ಎದುರಿಸಿ. ಯಾವ ವಿಷಯದಲ್ಲಿ? ಏಸಾಯನ ಬರೆದಂತಾನೆ 58ನೇ ಅಧ್ಯಾಯಕ್ಕೆ ಹೋಗುವಾಗ ಆ ನಿವೇಶನಗಳು ಯಾವುದು ಎಂಬುದಾಗಿ ನಮಗೆ ತಿಳಿಸಿ. ಯಾವುದು? 58ನೇ ಅಧ್ಯಾಯ 11ರಿಂದ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಕ್ಕಿಗೂ ಸಮಾನವಾಗುವಿರಿ. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವಾಸನಗಳನ್ನು ತಿರುಗಿ ಕಟ್ಟುವರು. ನೀವು ತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬ ಬಿರುದುಗಳು ನಿಮಗುಂಟಾಗುವುದು. ಈ ಬಿರುದುಗಳನ್ನು ನಿಮಗೆ ಕೊಡ್ತಾನೆ. ಯಾವಾಗ? ಮುಂದಿನ ವಚನದಲ್ಲಿ. ಹಾಳು ಬಿದ್ದ ನಿವೇಶನ ಯಾವುದು? ಹಾಳು ಬಿದ್ದಿರುವ ಪೌಳಿ ಕೋಡಿ ಯಾವುದು? ಯಾವುದನ್ನು ಈ ಕೊನೆ ಕಾಲದಲ್ಲಿ ನಾವು ಎತ್ತಿ ಕಟ್ಟಬೇಕು? ಎಲ್ಲಿ ನಿಲ್ಲಿಸಬೇಕು? ಯಾವಾಗ ಈ ಕೆಲಸವು ಸಂಪೂರ್ಣವಾಗ್ತದೆ? ಈಗ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಯಾವುದು? ಈ ಎಲ್ಲಾ ವಾಗ್ದಾನಗಳು ನೆರವೇರಬೇಕಾದ್ರೆ ಪಾಳು ಬಿದ್ದಿರುವಂತಹ ನಿವೇಶನದ ಗೋಡೆ ಯಾವುದು? ಯಾವುದನ್ನ ಇವತ್ತು ದೇವರ ಮನೆಯಲ್ಲಿ, ದೇವರ ಸಭೆಯಲ್ಲಿ ದೇವರ ಜನರು ಎಬ್ಬಿಸಿ ತಿರುಗಿ ಕಟ್ಟಿ ನಿಲ್ಲಿಸಬೇಕಾಗಿದೆ. ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟೆ ಹಾಕದೆ, ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವೂ ಆದದ್ದೆಂದು ಘನಪಡಿಸಿದರೆ, ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನೇ ಇದನ್ನು ನೋಡಿ. ಯಾವಾಗ ಬಿದ್ದು ಹೋಗಿರುವಂತ ಪೌಳಿಗೋಡೆ ಯಾವುದು? ಪ್ರಿಯವಾದವರೇ, ದೇವರ ಮತ್ತು ಆತ್ಮದಲ್ಲಿ ಒಂದು ಆಜ್ಞೆ ಬಿದ್ದುಕೊಂಡು, ಒಂದು ಪೌಳಿಗೋಡೆ ಬಿದ್ದುಕೊಂಡು, ಇವತ್ತು ದೇವರನ್ನ ಅರಿತಿರುವಂತ ದೇವರ ಜನರು, ದೇವ ಸಭೆಗಳು 9 ಆಜ್ಞೆಗಳಲ್ಲಿ ದೇವರ ಸುವಾರ್ತೆಯನ್ನು ಸಾರುವಲ್ಲಿ ಬೋಧನೆ ಮಾಡ್ತಾರೆ. ಆದ್ರೆ ಒಂದು ಆಜ್ಞೆಯಲ್ಲಿ ಬಿದ್ದು ಹೋಗಿದ್ದಾರೆ. ಪೌಳಿಗೋಡೆ ಬಿದ್ದು ಹೋಗಿದ್ದಾರೆ. ಒಂದು ಕರೆ ಕಳ್ಳರು ನುಗ್ಗುತ್ತಾ ಇದ್ದಾರೆ. ದೇವರ ಮಂದಿರವನ್ನ ಹೊಲೆ ಮಾಡ್ತಿದ್ದಾರೆ, ಹಾಳು ಮಾಡ್ತಿದ್ದಾರೆ. ಆ ಕಡೆ ಇರ್ತಕ್ಕಂಥ ಪೌಳಿಗೋಡೆ ಕಟ್ಟಲ್ಪಡಬೇಕಾಗಿದೆ, ಎಬ್ಬಿಸಿ ನಿಲ್ಲಿಸಲ್ಪಡಬೇಕಾಗಿದೆ. ಸೈತಾನ ಕಾರ್ಯಗಳನ್ನ ಲಯಪಡಿಸಬೇಕಾಗಿದೆ. ಯಾವ ವಿಷಯದಲ್ಲಿ ಬಿದ್ದು ಹೋಗಿದೆ? ದಾವೀದನ ಗುಡಾರದ ನಿವೇಶನ, ಪೌಳಿಗೋಡೆ
ನೀವು ಸಬ್ಬತ್ ದಿನವನ್ನು ಅಗಮವಾದದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಕಾಲದಲ್ಲಿ ನಿರತರಾಗದೆ ಹರಟದೆ ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನವವಾದದ್ದೆಂದು ಕನಪಡಿಸಿದರೆ, ಅದಕ್ಕೆ ದೇವರು 10 ಆಜ್ಞೆಗಳಲ್ಲಿ 4ನೇ ಆಜ್ಞೆಯಲ್ಲಿ ಈ ಮಾತುಗಳನ್ನು ಹೇಳಿದರು. ವಿಶ್ರಾಂತಿ ದಿನವು ದೇವರ ದಿನವೆಂಬುದಾಗಿ ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳ್ರಿ. ಅತಿ ಪ್ರಾಮುಖ್ಯವಾದಂತ ಸಂಗತಿ. ನೆನಗುದಿಗೆ ಮಾರ್ತು ಬಿಟ್ಟಿದ್ದೇವೆ. ಅನ್ಯರು ಅದರ ಮೇಲೆ ತುಳಿಯುತ್ತಾ ಓಡಾಡ್ತಾ ಇದ್ದಾರೆ. ಯಾಕೆ ಹೊತ್ತು ದೇವರ ಸೇವೆಯಲ್ಲಿ ಸಭೆಗಳು ದೇವರ ಸೇವೆಯನ್ನು ಸಂಪೂರ್ಣಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಇನ್ನೂ ಕೂಡ ಈ ವಿಷಯದಲ್ಲಿ ನಾವು ಬಿದ್ದು ಹೋಗಿದ್ದೇವೆ, ಹಿಂದೆ ಉಳಿದಿದ್ದೇವೆ. ಯಾಕೆ ಸತ್ಯದ ಸುವಾರ್ತೆಯು ಸಂಪೂರ್ಣವಾಗಲಿಕ್ಕೆ ಸಾಧ್ಯ? ದೇವರ ಸಭೆ ಬೆಳಕನ್ನ ಹೊಂದಿದೆ. ಸತ್ಯದ ಪ್ರವಾದನೆಗಳ ಎಲ್ಲ ಬೆಳಕನ್ನ ಕೊನೆ ಕಾಲದಲ್ಲಿ ತನ್ನ ಸಭೆಯ ಮುಖಾಂತರವಾಗಿ ದೇವರು ಕೊಟ್ಟಿದ್ದಾನೆ. ಆ ಸತ್ಯವನ್ನ ಈ ಲೋಕದಲ್ಲಿ ಸಭೆಯಲ್ಲಿ ತನ್ನಲ್ಲಿಟ್ಟುಕೊಂಡು ಬಚ್ಚಿಟ್ಟುಕೊಂಡು ಸುಮ್ಮನೆ ಕೊಡ್ತೀವಿ. ಈಗ ತಾನೇ ನಾವು ಗುಡ್ಡದ ಮೇಲೆ ನಿಂತು ಸಾರಬೇಕಾಗಿದೆ ದೇವರ ಸತ್ಯದ ಸುವಾರ್ತೆಯ ವಾಕ್ಯಗಳು. ದೇವರ ಸಭೆಗೆ ತಿಳಿಸಬೇಕಾಗಿದೆ, ದೇವರ ಜನರಿಗೆ ತಿಳಿಸಬೇಕಾಗಿದೆ. ಯೇಸು ಕ್ರಿಸ್ತನನ್ನ ತಮ್ಮ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಸಬ್ಬತ್ತು ದಿನವನ್ನ ಹೊಲೆ ಮಾಡುತ್ತಿರುವಂತ ದೇವ ಜನರಿಗೆ ತಿಳಿಸಬೇಕಾಗಿದೆ. ಸಬ್ಬತ್ ದಿನವನ್ನ ಆರಾಧನೆಯನ್ನ ಮಾತು ಬಿಟ್ಟಿರುವಂತ ದೇವರ ಸಭೆಗಳಿಗೆ ತಿಳಿಸಬೇಕಾಗಿದೆ. ಸಬ್ಬತ್ ದಿನದ ಅರಿವಿಲ್ಲದೆ ತಮಗೆ ಬೇಕಾದ ಹಾಗೆ ಮೋಸ ಹೋಗಿ ಸೈತಾನನ ಬಲೆಗೆ ಬಿದ್ದು ದೇವರ ದಿನವನ್ನ ಮರೆತು ಇನ್ನೊಂದು ದಿನವನ್ನ ದೇವರನ್ನ ಆರಾಧಿಸುತ್ತಿರುವಂತ ಮುಗ್ಧ ಜನರಿಗೋಸ್ಕರ ಸುವಾರ್ತೆಯು ಸಾಲ್ಪಡಿದೆ. ದೇವರ ಪರಿಶುದ್ಧವಾದ ಸಬ್ಬತ್ತಿನವೆಂಬ ಪೌಲುಗಳಿಗೆ ಬಿದ್ದು ಹೋಗುತ್ತೆ. ಅದನ್ನು ಎಬ್ಬಿಸಿ ನೆನೆಸಬೇಕು. ಈ ಸತ್ಯದ ಸುವಾರ್ತೆಯನ್ನ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಬೇಕಾಗಿದೆ. ಈ ಸೇವೆಯ ಕೆಲಸವನ್ನ ಕರ್ತನು ಸಭೆಗೆ ಕೊಟ್ಟಿದ್ದಾನೆ. ಏಳು ಪ್ರಕಾಶಿಸುವ ಸಭೆಯೇ. ಈ ಭೂಮಿ ಮೇಲೆ ಕತ್ತಲು ಕವಿದಿದೆ, ನಿನಗೆ ಸೂರ್ಯನು ಉದಯಿಸಿದ್ದಾನೆ, ನಿನ್ನಲ್ಲಿ ಬೆಳಕು ಇದೆ. ನೀನು ಹೋಗು, ಈ ಸತ್ಯದ ಬೆಳಕನ್ನ ಈ ಲೋಕದಲ್ಲಿ ಇರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ತಿಳಿಸು. 9 ಆಜ್ಞೆಗಳನ್ನ ಕೈಕೊಂಡು ನಡೆದು ಒಂದೇ ಒಂದು ವಿಷಯದಲ್ಲಿ ನನ್ನನ್ನ ತೊರೆದಿರುವಂತ ನನ್ನ ಜನಾಂಗಗಳಿಗೆ, ನನ್ನ ಪ್ರಜೆಗಳಿಗೆ ಭಾನುವಾರದಲ್ಲಿ ಆಚರಣೆ ಮಾಡುತ್ತಾ ದೇವರ ಪರಿಶುದ್ಧವಾದ ಸಬ್ಬತ್ ದಿನದ ಆರಾಧನೆಯನ್ನ ತೊರೆದು ಬಿಟ್ಟಿರುವಂತ ದೇವ ಜನರಿಗೆ, ನನ್ನ ಪ್ರಜೆಗಳಿಗೆ ಈ ಬೆಳಕನ್ನ ತಿಳಿಸು, ಈ ಪ್ರವಾದನೆಯಿಂದ ಸಾರು, ಈ ಸತ್ಯವನ್ನ ತಿಳಿಸು. ಆಗ ಈ ಲೋಕದಲ್ಲಿರ್ತಕ್ಕಂಥ ದ್ವೀಪ ನಿವಾಸಿಗಳು ಜನಾಂಗಗಳವರು ನಿನ್ನ ಕಡೆಗೆ ತಿರುಗಿಕೊಳ್ತಾರೆ. ಅವರ ಮಕ್ಕಳನ್ನ ಕಂಕುಳಲ್ಲಿ ಎತ್ತುಕೊಂಡು ದೇವರ ಆಲಯದ ಕಡೆಗೆ ಬರ್ತಾರೆ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರವು ಉನ್ನತೋನ್ನತವಾಗಿ ಬೆಳೆಯುವುದು. ಸಮೂಹದ ಉಪಾದಿಲಿ ಆತನ ಬಳಿಗೆ ಓಡಿ ಬರುವುದು. ಅರಸುಗಳು ನಿನ್ನ ಸೇವಕರಾಗುವರು. ಅನ್ಯ ಜನರು ನಿನಗೋಸ್ಕರ ಉಳುವರು, ನಿನಗೋಸ್ಕರ ಬಿತ್ತುವರು. ಆಗ ನನ್ನಲ್ಲಿರುವಂತ ಸಮೃದ್ಧಿಯನ್ನ ನೀನು ಅನುಭವಿಸ್ತೀನಿ. ಯಾಕಂತಂದ್ರೆ ಆತನ ಹೇಳ್ತಾನೆ, ಕರ್ತನ ದಿನವು ಪರಿಶುದ್ಧ ದಿನವು, ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸವು ಮಾನವು ಆದದ್ದೆಂದು ಗಣಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವುದಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಇದು ಯೆಹೋವನು. ಯಾವಾಗ ಈ ಆಶೀರ್ವಾದವನ್ನ ದೇವರ ಮಕ್ಕಳು ಅನುಭವಿಸ್ತಾರೆ ಎಂಬುದಾಗಿ ಹೇಳುವಾಗ ಈ ಹಾಳು ಬಿದ್ದಿರುವ ನಿವೇಶನವನ್ನ ಎಬ್ಬಿಸಿ ನಿಲ್ಲಿಸಿದ. ದೇವರ 10 ಆಜ್ಞೆಗಳಲ್ಲಿ ಕೆಡವಲ್ಪಟ್ಟಿರುವಂತಹ ಪರಿಶುದ್ಧವಾದ ಸಬ್ಬತ್ತಿನ ಎಂಬ 4ನೇ ಆಜ್ಞೆ ಎಂಬ ನಿವೇಶನವು ಕಟ್ಟಲ್ಪಟ್ಟಾಗ, ದೇವರ ಸುವಾರ್ತೆಯು ಸಂಪೂರ್ಣವಾದಾಗ
ದೇವರ 10 ಆಜ್ಞೆಗಳು ಪ್ರತಿಯೊಬ್ಬ ಮಾನವನ ಹೃದಯದ ಹಲಗೆ ಮೇಲೆ ಬರೆಯಲ್ಪಟ್ಟಾಗ ಇವತ್ತು 9 ಆಜ್ಞೆಗಳು ಬರೆಯಲ್ಪಟ್ಟಿದೆ ಕ್ರೈಸ್ತ ಜೀವ. ಒಂದು ಆಜ್ಞೆ ಬರೆಯಲ್ಪಡಬೇಕಾಗಿದೆ, ಅದು 4ನೇ ವಿಶ್ರಾಂತಿ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕ. ದೇವರ ಶಬ್ದಕ್ಕೆಂಬ ವಿಶ್ರಾಂತಿ ದಿನದಲ್ಲಿ ದೇವರ ಮಕ್ಕಳು ಆತನನ್ನು ಆರಾಧಿಸಬೇಕು. ದೇವರು ಈ ನಿವೇಶನವನ್ನ ತಿರುಗಿ ಕಟ್ಟಬೇಕೆಂಬುದಾಗಿ ಹೇಳುವಂತನಾಗಿದ್ದಾನೆ. ಈ ಪೌಳಿ ಗೋಧಿಯನ್ನು ತಿರುಗಿ ಕಟ್ಟಬೇಕೆಂಬುದಾಗಿ ಹೇಳುವಂತನಾಗಿದ್ದಾನೆ. ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲಾ ದೇಶಗಳಲ್ಲಿರ್ತಕ್ಕಂಥ ಎಲ್ಲಾ ಕ್ರೈಸ್ತರು ಈ ವಿಷಯವನ್ನ ತಿಳಿದು ದೇವರ ಸನ್ನಿಧಾನದಲ್ಲಿ ತಮ್ಮ ಹೃದಯಗಳನ್ನು ಒಪ್ಪಿಸಿಕೊಟ್ಟು ತಮ್ಮ ಮಕ್ಕಳು, ತಮ್ಮ ಜನಾಂಗ, ತಮ್ಮ ಸಂತಾನಗಳು ಎಲ್ಲರೂ ಸೇರಿ ಈ ಸತ್ಯದ ಸುವಾರ್ತೆಯನ್ನ ಈ ಲೋಕದಲ್ಲಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಬೇಕಾಗಿದೆ. ಆಗ ಈ ಮಾತು ನೆರವೇರುವಂತಾಗಿದೆ. 61ನೇ ಅಧ್ಯಾಯ 6ನೇ ವಚನದಲ್ಲಿ 4 ಪುರಾತನ ಕಾಲದಲ್ಲಿ ಹಾಳಾದ ನಿವಾಸಗಳನ್ನು ತಿರುಗಿ ಕಟ್ಟುವರು, ಪೂರ್ವ ಕಾಲದಲ್ಲಿ ಹಾಳು ಬಿದ್ದುದನ್ನು ಪುನಃ ಎಬ್ಬಿಸುವರು, ತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಗ ವಿದೇಶಿಯರು ನಿಂತುಕೊಂಡು ನಿಮ್ಮ ಮಂದೆಗಳನ್ನು ಮೇಯಿಸುವರು, ಅನ್ಯರು ನಿಮಗೆ ಉಳುವವರು, ತೋಟಗಾರರಾಗುವರು. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಜನರು ನಿಮ್ಮನ್ನು ತನ್ನ ಸೇವಕರೆಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದುಕೊಳ್ಳುವಿರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟುದಕ್ಕಾಗಿ ಪ್ರತಿಯಾಗಿ ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಈ ವಾಗ್ದಾನವು ಈ ಕೊನೆ ಕಾಲದಲ್ಲಿ ನೆರವೇರಬೇಕಾಗಿದೆ. ಈ ವಾಗ್ದಾನವು ಬಿದ್ದು ಹೋಗಿರುವಂತಹ ದಾವೀದನ ಗುಡಾರದ ಪೌಳಿ ಕೋಡಿ ಪರಿಶುದ್ಧವಾದ ಶಬ್ದದಿಂದ ಆರಾಧನೆ ತಿರುಗಿ ಭೂಮಿ ಮೇಲೆ ಸಿಕ್ಕಿರ್ತಾರೆ. ದೇವರ ಸಭೆ ದೇವರು ಕೊಟ್ಟಂತೆ ಬೆಳಕನ್ನು ಅಂಗೀಕರಿಸಿಕೊಂಡು ದೇವರನ್ನ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿರುವಂತ, ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ತಮ್ಮನ್ನು ಹೆಚ್ಚಿಸಿಕೊಟ್ಟಿರುವಂತ, ಯೇಸು ಕ್ರಿಸ್ತನಿಗಾಗಿ ಪ್ರಾಣ ಕೊಡಲಿಕ್ಕೆ ಸಿದ್ಧವಾಗಿರುವಂತ ದೇವರ ಜನರಿಗೆ ಮಾತುಗಳನ್ನು ಹೇಳ್ತಾನೆ. ಹೇಳು ಪ್ರಕಾಶಿಸು, ಈ ಸತ್ಯವನ್ನು ಯೆಹೋವನೆಂಬ ಸೂರ್ಯನು ಉದಯಿಸಿದ್ದಾನೆ. ದೇವರ ಬೆಳಕು ನಿನ್ನ ಮೇಲೆ ಪ್ರಕಾಶಿಸುತ್ತದೆ. ಬಿದ್ದು ಹೋಗಿರುವಂತ ಪೌಳಿ ಗೋಡೆ ಕಟ್ಟು, ತಿರುಗಿಕೋ, ತಿಳಿದುಕೋ, ಅಂಗೀಕರಿಸಿಕೋ. ದೇವರ ಪರಿಶುದ್ಧವಾದ ಸಾಧ್ಯತೆಯಲ್ಲಿ ಅಗಮ್ಯವಾದಿಂದ ತಿಳಿದು ನಿನ್ನ ನಿತ್ಯದ ಕೆಲಸವನ್ನ ನಿಲ್ಲಿಸಿ ಹರಟದೆ ನಿನ್ನ ನಿತ್ಯದ ಕಾರ್ಯಗಳನ್ನ ಮಾಡದೆ ಏಕವನ್ನು ಸಬ್ಬತ್ತೆಂಬ ದಿನವು ಮಾನ್ಯವಾದದ್ದು ಅಗಮ್ಯವಾದದ್ದು ತಿಳಿದು ನೀನು ಆ ದಿನಗಳಲ್ಲಿ ನನ್ನನ್ನು ಆರಾಧಿಸಿದರೆ ಆಗ ನೀನು ಯೆಹೋವನಲ್ಲಿ ವಾಸಿಸುತ್ತೀ. ಆಗ ನಾನು ನನ್ನ ಭೂಮಿಯ ಎತ್ತರವಾದ ಪ್ರದೇಶದಲ್ಲಿ ನಿಲ್ಲಿಸ್ತೇನೆ. ಆಗ ಜನಾಂಗಗಳು ನಿನಗೆ ಸೇವೆ ಮಾಡುವರು, ಅರಸರುಗಳು ನಿನ್ನನ್ನು ಸೇವಿಸುವರು. ನೀನು ನನ್ನ ನಿಮಿತ್ತ ಅನುಭವಿಸಿದಂತಹ ದುಃಖಕ್ಕೆ, ಕಷ್ಟಕ್ಕೆ, ಸಂಕಟಕ್ಕೆ, ನೋವಿಗೆ, ಹಿಂಸೆಗೆ ಪ್ರತಿಯಾಗಿ ನಿಮಗೆ 2ರಷ್ಟು ಕೊಡ್ತೀನಿ. ಆಗ ನೀನು ನಿನ್ನ ಸಂತತಿ ನನ್ನ ಶಾಶ್ವತವಾದಂತ ಯಾಜಕರಾಗಿರುವುದು, ನನ್ನ ಸೇವಕರಿಂದ ಬಿರುದನ್ನ ಪಡೆದುಕೊಳ್ತಿದ್ದೀವಿ. ಜನರು ನಿನ್ನನ್ನು ನೋಡಿ ದೇವರ ಸೇವಕರಿಂದ ದೇವರ ಸಭೆಗಾಗಿ ಕೊಟ್ಟಂತೆ ಪ್ರಮಾಣ ನೀವು ಭೂಮಿ ಮೇಲೆ ನೆರವೇರಿಸಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಕೊನೆ ಕಾಲದಲ್ಲಿ ಈ ದೇವರ ಪ್ರವಾದನೆಯು ನೆರವೇರಬೇಕಾಗಿದೆ. ಈ ಕೆಲಸ, ಈ ಸೇವೆ ನೆರವೇರುವ ತನಕ ಯೇಸು ಕ್ರಿಸ್ತನ ಮರಣವು ಈ ಲೋಕದಲ್ಲಿ ಇನ್ನು ಮಾತಾಗಿ ಇರುತ್ತದೆ ಹೊರತು ಅದನ್ನು ನಾವು ಕಾರ್ಯರೂಪದಲ್ಲಿ ನೋಡ್ಲಿಕ್ಕೆ ಆಗುತ್ತದೆ. ಯೋವೇಲನ ಬರೆದಂತಹ ಪ್ರವಾದನೆ 2ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. 28ನೇ ದಿವಸದಲ್ಲಿ ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಕೇವಲ ಪ್ರವಾದಿಗಳ ಮೇಲೆ, ಬೋಧಕರ ಮೇಲೆ, ಸಭೆಗಳ ಹಿರಿಯರ ಮೇಲೆ, ನಾಯಕರುಗಳ ಮೇಲೆ ನನ್ನ ಆತ್ಮನನ್ನು ಸುರಿಸ್ತೇನೆ ಎಂಬುದಾಗಿ ದೇವರು ಹೇಳಿಲ್ಲ. ಕೊನೆಯ ಕಾಲದಲ್ಲಿ, ಅಂತ್ಯ ಕಾಲದಲ್ಲಿ ಈ ಕಾರ್ಯ ನಡೆಯುತ್ತದೆ. ಯಾರ ಮೇಲೆ? ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ಒಬ್ಬನು
ಈ ಭೂಮಿ ಮೇಲಿರ್ತಕ್ಕಂಥ ದೇವರನ್ನ ನಂಬಿರುವಂತ, ದೇವರನ್ನ ಆರಾಧಿಸುವಂತ ದೇವರ ಸಭೆಯಲ್ಲಿ ದೇವರಿಗೆ ಕಾರ್ಯವನ್ನು ಮಾಡುವಂಥದ್ದು, ಅವರಿಗೆ ತನ್ನ ಆತ್ಮನನ್ನು ಕಳಿಸ್ಕೊಡ್ತಕ್ಕಂಥದ್ದು. ಆಗ ನಡೆಯುವುದೇ ಬೇರೆ. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆ ಈ ಕೆಲಸ ಮಾಡಿದೆ. ಸಭೆ ಮೇಲೆ ಈ ಕೊನೆಗಳಿಗೆ ಈ ಕಾರ್ಯ ಆಗಬೇಕಾಗಿದೆ. ಅದಕ್ಕಾಗಿ ದೇವರಿಗೆ ಮಾಡ್ತೀವಿ. ತನ್ನ ಹಿಂಗಾರು ಮಳೆಯನ್ನು ನಮ್ಮ ಮೇಲೆ ಸುರಿಸ್ತಾನೆ. ಆ ಹಿಂಗಾರು ಮಳೆ ಸಭೆಯ ಮೇಲೆ ದೇವರನ್ನು ಆರಾಧಿಸಿ ಮಾಡಿಕೊಂಡ ಪ್ರತಿಯೊಬ್ಬ ದೇವರ ವಿಶ್ವಾಸಿಯನ್ನು ಸುರಿಸಿಕೊಂಡು ದೇವರ ನಿಜವಾದಂತ ತೇಜಸ್ಸು ನಮ್ಮ ಮೇಲೆ ಬಿಡಬೇಕಾಗಿದೆ. ದೇವರ ನಿಜವಾದಂತ ಪ್ರಕಾಶ ನಮ್ಮ ಮೇಲೆ ಬೀಳಬೇಕಾಗಿದೆ. ಈಗ ನಮ್ಮ ಮೇಲೆ ಬಿದ್ದಿದೆ, ಸತ್ಯವನ್ನು ಅರ್ತಿದ್ದೇವೆ, ತಿಳಿದಿದ್ದೇವೆ, ಬೆಳಕು ನಮಗೆ ಪ್ರಕಾಶಿಸಿದೆ. ಈಗ ಬೆಳಕನ್ನ ತೆಗೆದುಕೊಂಡು ಹೋಗಿ ಸತ್ಯದ ಸುವಾರ್ತೆಯಾಗಿ ಲೋಕದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಸತ್ಯವನ್ನ ತಿಳಿಯಲಾರದಂತ ಸಕಲ ಕುಲ ಭಾಷೆ ಪ್ರಜಾ ಜನಾಂಗಗಳಿಗೆ ಸತ್ಯ ದೇವರನ್ನ ಆರಾಧಿಸುತ್ತಾ ದೇವರ ಪರಿಶುದ್ಧವಾದ ನಿಬಂಧನೆಯಲ್ಲಿ ದೇವರ ಸಬ್ಬತ್ ಎಂಬ ವಿಶ್ರಾಂತಿ ದಿನವನ್ನ ಮರೆತು ಪೌಳಿಗೋಡೆ ಬಿದ್ದು ಹೋಗಿರುವಂತ ಅನ್ಯ ಕ್ರೈಸ್ತ ಸಭೆಗಳಿಗೆ ಸಭೆಯಲ್ಲಿ ಸಬ್ಬತ್ತಿನ ದಿನದ ಆರಾಧನೆ ಅನುಭವಿಸುತ್ತಿರುವಂತ ದೇವ ಜನರು, ನಿಮ್ಮ ಸಂತಾನವು ಈ ಸತ್ಯದ ಸುವಾರ್ತೆಯನ್ನು ಹೋಗಿ ಸಾರಬೇಕಾಗಿದೆ. ಅಂತ್ಯಕಾಲದಲ್ಲಿ ನನ್ನೆಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. ದೇವರ ವಾಗ್ದಾನವು ನೆರವೇರಬೇಕಾಗಿದೆ. ಇದು ಕೊನೆಯ ಕಾಲದಲ್ಲಿ ಸಭೆಗಾಗಿ ದೇವರು ಮಾಡುವಂತ ವಾಗ್ದಾನ ನನ್ನ ಮೇಲೆ, ನಿಮ್ಮ ಮೇಲೆ ಆತುಕೊಂಡು ನೆರವೇರಬೇಕಾಗಿರುವಂತ ವಾಗ್ದಾನ. ನಾನು ಮತ್ತು ನೀವು ಈ ವಾಗ್ದಾನದಲ್ಲಿ, ಈ ಪ್ರವಾದನೆಯಲ್ಲಿ ಸೇರಿದ್ದೇವೆ. ನಮ್ಮ ಮುಖಾಂತರವಾಗಿ ದೇವರ ಈ ಪ್ರವಾದನೆ ಭೂಮಿ ಮೇಲೆ ನೆರವೇರಬೇಕಾಗಿದೆ. ನಾವು, ನನ್ನ ಸಂತಾನ, ನಮಗೆ ಹುಟ್ಟುವಂತ ಮಕ್ಕಳು ಮೊಮ್ಮಕ್ಕಳು ಈ ಕೆಲಸವನ್ನ ಮಾಡಬೇಕಾಗಿದೆ. ಆಗ ಲೋಕವನ್ನ ದಿನವು ಸಿಗಿದು ಬರುವಂತದ್ದಾಗಿದೆ. ದೇವರ ಲೋಕಕ್ಕೆ ಬರುವಂತ ದೇವರ ಸತ್ಯದ ಸುವಾರ್ತೆಯು ಸಂಪೂರ್ಣವಾಗುತ್ತದೆ. ಪ್ರಿಯ ಸಹೋದರ ಸಹೋದರಿಯರಿಗೆ, ದೇವರ ಮಂದಿರ, ದೇವರ ಸಭೆ, ದೇವರು ನಮಗೆ ಬೆಳಕನ್ನು ಕೊಟ್ಟಿದ್ದಾನೆ. ಈ ಹುಟ್ಟುವ ಕೆಲಸವು ಪ್ರಾರಂಭವಾಗಿದೆ, ಅದು ನೆರವೇರಬೇಕಾಗಿದೆ. ದೇವರು ತನ್ನ ಆತ್ಮನನ್ನ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಗಳ ಮೇಲೆ ಸುರಿಸುವಂತೆ ಮಾಡುತ್ತಾರೆ. ಎಲ್ಲ ಗಂಡಸರು ಹೆಂಗಸರು ಪ್ರವಾದಿಸ್ತಾರೆ. ಸುವಾರ್ತೆಯ ಸಾಕು ದೇವರ ಆತ್ಮನ ಬಲದಿಂದ ತುಂಬಿದವರಾಗಿ ದೇವರ ಈ ಸತ್ಯದ ಸುವಾರ್ತೆಯಿಂದ ಗುಡ್ಡದ ಮೇಲೆ ನಿಂತು ಸಾಕ್ತಾರೆ. ಆಗ ಈ ಭೂಮಿ ಮೇಲೆ ಇರ್ತಕ್ಕಂಥ ಯೇಸು ಕ್ರಿಸ್ತನನ್ನು ದ್ವೇಷಿಸುತ್ತಿದ್ದಂತ, ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿದಂತ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹೇಳುವಂತ ಜನರನ್ನ ಹಿಂಸಿಸಿದಂತ, ಕೊಲೆ ಮಾಡಿದಂತ, ಹತ್ಯೆ ಮಾಡಿದಂತ ಎಲ್ಲಾ ಜನರಿಗೂ ಅರಸರುಗಳು ಸಹ ಯಾವ ಧರ್ಮಕ್ಕೆ ವಿರುದ್ಧವಾಗಿ ಕೈ ಎತ್ತಿ ಇವತ್ತು ಅದನ್ನ ನಾಶ ಮಾಡಿಬಿಡಬೇಕೆಂಬುದಾಗಿ ಹಂಬಲಿಸಿ ಹೋರಾಟ ಮಾಡ್ತಿದ್ದಾರೋ ಅವರು, ಅವರ ಮಕ್ಕಳು ಸಹ ಯೆಹೋವನ ಆಲಯಕ್ಕೆ ಕೂಡಿ ಬರ್ತದೆ. ಯೆಹೋವನ ಜನರು ಎಂಬುದಾಗಿ ಹೇಳ್ಕೊಳ್ಳುವುದಕ್ಕೆ ಹೆಮ್ಮೆ ಪಡುವಂತವರಾಗ್ತಾರೆ. ಆ ಕೆಲಸ ಸಭೆಗೆ ಕೊಟ್ಟಿದ್ದಾರೆ, ದೇವರ ಮಾತಿಗೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಒಪ್ಪಿಸಿದ್ದಾರೆ. ಈ ಪ್ರವಾದನೆ ನೆರವೇರಬೇಕಾದ್ರೆ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು, ಪ್ರತಿಯೊಬ್ಬ ಸದಸ್ಯನು, ಪ್ರತಿಯೊಬ್ಬ ವಿಶ್ವಾಸಿಯು ದೇವರ ವಾಕ್ಯ ಎಂಬ ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಕ್ರಿಸ್ತನಿಗಾಗಿ ಸತ್ಯದ ಸುವಾರ್ತೆಯನ್ನು ಸಾರಲು ಈ ಹೋರಾಟವನ್ನು ನಡೆಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರು, ದೇವರ ಭರವಸೆ ಸನ್ನಿಹಿತವಾಗಿದೆ. ದೇವರ ವಾಗ್ದಾನಗಳು ನೆರವೇರಬೇಕಾಗಿದೆ. ದೇವರ ಪ್ರವಾದನೆಗೆ ಎಂದೂ ಕೂಡ ಸುಳ್ಳಾಗುವುದಿಲ್ಲ. ಆಕಾಶವು ಒಳಗೂ ಹೋಗುವುದು, ಭೂಮಿಯು ಲಯವಾಗಿ ಹೋಗಬಹುದು. ದೇವರ ವಾಕ್ಯಗಳು ಮಾತ್ರ ಸಮಾನ. ಆಕಾಶದಿಂದ ಮಳೆಯು ಬಿದ್ದು ಉಣ್ಣುವವನಿಗೆ ಅನ್ನವನ್ನು ಬಿತ್ತುವವನಿಗೆ ಬೀಜವನ್ನು ಕೊಟ್ಟು ಹೇಗೆ ಆ ಕೆಲಸವನ್ನು ನಿರ್ವಹಿಸುವುದೇ ತಿರುಗಿ ಆ ಸ್ಥಾನವನ್ನು ಹಿಂದಕ್ಕೆ ಸೇರುವುದಿಲ್ಲವರು.
ಹಾಗೆ ದೇವರ ವಾಕ್ಯಗಳು ಸಹ ನೆರವೇರದೆ ಮತ್ತೆ ನನ್ನ ಬಳಿಗೆ ಹಿಂದಿರುಗಲಾರದು ಎಂಬುದಾಗಿ ಈ ಪ್ರವಾದನೆ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳ ಜೀವಿತದಲ್ಲಿ ನೆರವೇರತಕ್ಕಂಥ ಪ್ರವಾದನೆಯಾಗಿದ್ದಾರೆ. ಅದನ್ನು ದೇವರು ನಡೆಸುವಂತ ಮಾಡ್ತಾನೆ. ಅದಕ್ಕೆ ನಾನು ಮತ್ತು ನೀವು ಸಿದ್ಧವಾಗಿ ಆ ಪವಿತ್ರಾತ್ಮನ ನಡೆಸುವಿಕೆಗಾಗಿ ಇವತ್ತಿನ ಪ್ರಾರ್ಥನೆ ಮಾಡಿದೆ. ದೇವರಲ್ಲಿ ಹೇಳ್ತೀನಿ, ಹೋಗ್ರಿ ಉಪವಾಸ ದಿನಗಳನ್ನು ಗೊತ್ತು ಮಾಡಿ ಆತ್ಮನನ್ನು ಪಡೆದುಕೊಳ್ಳಲು ನೀವು ನಿಮ್ಮ ಸಂತಾನದವರು ನನ್ನ ಪೌಳಿ ಗೋಡೆಯನ್ನ ತಿರುಗಿ ಎಬ್ಬಿಸಿ ನಿಲ್ಲಿಸಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಆತ್ಮನ ಬಲವನ್ನ ಹೊಂದಿಕೊಳ್ಳಲು ಉಪವಾಸವಿತ್ತು ಪ್ರಾರ್ಥಿಸಿ ಆ ಬಲವನ್ನು ಹೊಂದಿಕೊಳ್ಳಿ. ಆಗ ನೀವೇ ಹೋಗಿ ಧೈರ್ಯದಿಂದ ಸ್ನಾನಿಕನಾದಂತಹ ಯೋಹಾನನ, ಪೌಲನ, ಪೇತ್ರನ ಸತ್ಯದ ಸುವಾರ್ತೆಯನ್ನ ಸಾರುವುದರಿಂದ ನನ್ನ ಜನ್ಮ, ನನ್ನ ಸೇವಕ. ಪ್ರಿಯ ಸಹೋದರ ಸಹೋದರಿಯರು, ಈ ವಾಕ್ಯವು ನೆರವೇರುವಂತ ಸಮಯ ಬಂದಿದೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ, ಅದಕ್ಕಾಗಿ ಹೋರಾಟ ಮಾಡಿದ್ವಿ. ಆ ಪ್ರವಾದನೆ ನನ್ನ ಜೀವಿತದಲ್ಲಿ ನೆರವೇರುವುದಕ್ಕೆ ದೇವರೇ ನನ್ನ ಆತ್ಮನನ್ನು ಕಳುಹಿಸಿಕೊಡು. ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ನಿನ್ನ ಸತ್ಯದ ಸುವಾರ್ತೆಯನ್ನು ಸಾರುವವರಾಗುವಂತೆ ನಿನ್ನ ಯಾಜಕರಾಗಿ, ನಿನ್ನ ಸೇವಕರಾಗಿ ಆ ಬಿರುದನ್ನು ಪಡೆದುಕೊಳ್ಳುವುದಕ್ಕೆ ನಮ್ಮಲ್ಲಿ ಕಾರ್ಯ ಮಾಡು. ನೀನು ಉದ್ದೇಶಿಸಿದ್ದನ್ನ ನನ್ನ ಜೀವಿತದಲ್ಲಿ ನೆರವೇರಿಸುವುದಾಗಿ ಅಂಗಲಾಚಿ ಪ್ರಾರ್ಥಿಸಬೇಕಾಗಿದೆ. ಹಾಗೆ ಪ್ರಾರ್ಥಿಸುವ ಹಾಗೆ, ಹಾಗೆ ಬೇಡಿಕೊಳ್ಳುವ ಹಾಗೆ ಅಂತ ಮನಸ್ಸು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ, ವಿಶೇಷವಾಗಿ ಸಬ್ಬತ್ ದಿನದಲ್ಲಿ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಪ್ರತಿಯೊಂದು ಸಭೆಯಲ್ಲಿ, ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ದೇವರು ಈ ಕೊನೆ ಕಾಲದಲ್ಲಿ ಕಾರ್ಯ ಮಾಡಿ ತನ್ನ ಈ ಮಹಿಮೆಯುಳ್ಳಂತ ಸೇವೆಯನ್ನು ಸಂಪೂರ್ಣಗೊಳಿಸಲಿಕ್ಕಾಗುವಂತೆ ದೇವರು ಕಾರ್ಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಹಾಗೆ ಪ್ರಾರ್ಥನೆ ಮಾಡುವಂತೆ ಕರ್ತನು ನನ್ನನ್ನು, ನಿಮ್ಮನ್ನು ನಡೆಸಲಿ. ಅಂತ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ, ಅಂತ ಆತ್ಮನ ಬಲದಿಂದ ಹೊಂದಿದವರಾಗಿ ಈ ಲೋಕದಲ್ಲಿ ನಾನು ಮತ್ತು ನೀವು ಈ ಪ್ರವಾದನೆ ನನ್ನ ಜೀವಿತದಲ್ಲಿ ನೆರವೇರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುವಂತೆ ಕರ್ತನು ಆತ್ಮನು ನಮ್ಮನ್ನು ನಡೆಸಲಿರ್ತಕ್ಕಂಥದ್ದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮನ್ನು ಆಶೆ. ಇದಕ್ಕಾಗಿ ಈ ಸೇವೆ ಸಂಪೂರ್ಣವಾಗಿ ಈ ಪ್ರವಾದನೆ ನೆರವೇರುವುದಕ್ಕಾಗಿ ಈ ಕೊನೆ ಕಾಲದಲ್ಲಿ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿ ದೇವರ ಸಭೆ ಈ ಸತ್ಯವನ್ನು ತಿಳಿದಂತ ದೇವರ ಮಕ್ಕಳು ಇವತ್ತು ನಾವು 6 ಮಂದಿ ಇರಬಹುದು ಸಾಕು. ನಾವು ಅಂಗಲಾಚಿ ದೇವರ ಮುಂದೆ ಈ ಸತ್ಯಕ್ಕಾಗಿ, ಈ ಬೆಳಕಿಗಾಗಿ ನಾವು ಪ್ರಾರ್ಥನೆ ಮಾಡೋದಾದರೆ ಕರ್ತನು ತನ್ನ ಆತ್ಮನಿಂದ ಪ್ರತಿಯೊಂದು ಸಭೆಯಲ್ಲಿ, ಇವತ್ತು ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಪ್ರತಿಯೊಂದು ಸಭೆಯಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡುವಂತಾನೆ. ಹಿಂದಿನಿಂದ ಹಾಳು ಬಿದ್ದ ನಿವೇಶನವನ್ನು ಕಟ್ಟುವಂತ ಕಾರ್ಯ ಪ್ರತಿಯೊಂದು ಸಭೆಯಲ್ಲಿ ನಡೆಯಬೇಕು. ಹಾಗೆ ಮಾಡುವ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ ಇಲ್ಲಿ ನಮ್ಮವರು ಇದ್ದಾರೆ, ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂಬುದಾಗಿ ಹಿರಿಯರಾದಂತ ಹೇಳಿ ಇದ್ದೀರಾ? ಹೇಳಿ ನೋಡಿ. ಓಕೆ, ಮುಕ್ತಾಯದ ಪ್ರಾರ್ಥನೆಯಾಗಿ ನಾನೇ ಪ್ರಾರ್ಥನೆ ಮಾಡುವಂತನಾಗಿದ್ದೇನೆ. ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಪರಿಶುದ್ಧವಾದಂತಹ ಸಬ್ಬತ್ತಿನದ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದಂತ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ನಿನ್ನನ್ನು ಆರಾಧಿಸುವಾಗ ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸಿ ನೀನು ನಮಗಾಗಿ ಈ ಕೊನೆ ಕಾಲದಲ್ಲಿ ನಡೆಯಬೇಕಾದಂತಹ ಪ್ರವಾದನೆಯ ಸಂದೇಶವನ್ನ ಈ ಮುಂಜಾನೆ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಿನ್ನೆಲ್ಲಾ ಪ್ರವಾದನೆಗಳು ಈ ಭೂಮಿ ಮೇಲೆ ನೆರವೇರಬೇಕಾಗಿದೆ.
ಈಗ ನೀನು ತಿಳಿಸಿರುವಂತ ಹಾಳು ಬಿದ್ದ ಪೌಳು ಗೋಡೆಗಳನ್ನ ಕಟ್ಟುವಂತ ಪ್ರವಾದನೆಯು ಈ ಕೊನೆ ಕಾಲದಲ್ಲಿ ಈಗ ನೆರವೇರಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಸಭೆಗಾಗಿ, ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪರಿಶುದ್ಧವಾದ ಸತ್ಯದ ಸುವಾರ್ತೆ ಸಂಪೂರ್ಣತೆಯ ಮಟ್ಟವನ್ನ ಮುಟ್ಟಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಪರಿಶುದ್ಧವಾದಂತ ಪರಿಪೂರ್ಣವಾದ ಸತ್ಯವು ತಿಳಿಸಲ್ಪಡಬೇಕಾದರೆ ಸಬ್ಬತ್ತೆಂಬ ಪೌಳು ಗೋಡೆಯನ್ನು ನಾವು ಕಟ್ಟಬೇಕಾಗಿದೆ. ಜನಾಂಗಗಳಲ್ಲಿ ಸ್ವಾಮಿ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯನ್ನ ಸ್ಥಿತಿಗೆ ತರಬೇಕಾಗಿದೆ. ಎಲ್ಲ ಅನ್ಯ ಕ್ರೈಸ್ತ ಸಭೆಗಳಲ್ಲಿ ಸ್ವಾಮಿ ಇರುವಂತ ನಿನ್ನನ್ನು ಪ್ರೀತಿಸುವಂತ ಎಲ್ಲಾ ನಿನ್ನ ಭಕ್ತರು ಈ ಸತ್ಯವನ್ನು ಅರಿಯಬೇಕಾಗಿದೆ. ಪರಿಶುದ್ಧವಾದ ಸಬ್ಬತ್ತಿನ ಕರ್ತನಾದಂತ ಯೆಹೋವನಿಗೆ ಮೀಸಲಾದಂತ ದಿನವಾಗಿದೆ. ಸೃಷ್ಟಿಕರ್ತನು ತನ್ನನ್ನು ಆರಾಧಿಸಲು ಈ ಭೂಮಿ ಮೇಲೆ ತನಗೆ ಗುರುತಾಗಿ ಈ ಲೋಕದ ಕಟ್ಟ ಕಡೆಯಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನನ್ನು ಪ್ರೀತಿಸುವಂತ ತನ್ನ ಜನರಿಗೆ ಕೊಟ್ಟಿದ್ದಾನೆ. ಇದರ ಮುಖಾಂತರವಾಗಿ ಸೃಷ್ಟಿಕರ್ತನನ್ನ ಆರಾಧಿಸಿ ಆತನನ್ನ ಘನಪಡಿಸಿ ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆದು ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಯೇಸು ಕ್ರಿಸ್ತನ ರಾಜ್ಯವನ್ನ ಪಡೆದುಕೊಳ್ಳಲು ಸಾಧ್ಯ ಎಂಬುವಂತ ಸತ್ಯವನ್ನ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳು ತಿಳಿದುಕೊಳ್ಳಬೇಕಾಗಿದೆ. ಈ ಸತ್ಯದ ಮುಖಾಂತರವಾಗಿ ಏಕವನ ರಾಜ್ಯವು ಸಿದ್ಧಿಗೆ ಬರಬೇಕಾಗಿದೆ. ಪರಲೋಕದ ದೇವರು ತನ್ನ ಕಾರ್ಯವನ್ನು ಸಂಪೂರ್ಣಗೊಳಿಸಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಎರಡನೆಯ ಮರಣವು ಈ ಭೂಮಿ ಮೇಲೆ ಅತಿ ಶೀಘ್ರವಾಗಿ ನಡೆಯಬೇಕಾಗಿದೆ. ಅದಕ್ಕಾಗಿ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಸತ್ಯದ ಈ ಪರಿಪೂರ್ಣವಾದ ಸುವಾರ್ತೆಯನ್ನ ಜಗತ್ತಿನಾದ್ಯಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಬೇಕಾಗಿದೆ. ಈ ಅಂತ್ಯ ಕಾಲದಲ್ಲಿ ಎಲ್ಲಾ ಮನುಷ್ಯರ ಮೇಲೆ ನಿನ್ನ ಆತ್ಮವನ್ನು ನೀನು ಸುರಿಸುವಂತವನಾಗಿದ್ದೀವಿ. ಕರ್ತನೇ, ನಿನ್ನ ಕೃಪೆ ನಮ್ಮ ಮೇಲಿರಲಿ. ಈ ಪ್ರವಾದನೆ ಈ ಕೊನೆ ಕಾಲದಲ್ಲಿ ನಮ್ಮಿಂದ ಸಂಪೂರ್ಣವಾಗಿ ನೆರವೇರುವಾಗುವಂತೆ ಕಾರ್ಯ ಮಾಡು. ನೀನು ವಾಗ್ದಾನ ಮಾಡುವಂತೆ ಎಲ್ಲ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳಿಕ್ಕಾಗುವಂತೆ ಕೃತಜ್ಞತೆ. ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸು. ನಿನ್ನ ಸತ್ಯದ ಈ ಸುವಾರ್ತೆ ಈ ಪರಿಪೂರ್ಣವಾದಂತ ಸತ್ಯವು ಈ ಭೂಮಿ ಮೇಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾಲುಪಡುವಂತ ಕೃತಜ್ಞತೆ. ಪ್ರತಿಯೊಂದು ಸಭೆಯಲ್ಲಿ ನಿನ್ನನ್ನು ಇಂದು ಆರಾಧಿಸುತ್ತಿರುವಂತ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಮೇಲೆ ನೀನು ಕಾರ್ಯ ಮಾಡು. ನಿನ್ನ ಆತ್ಮನನ್ನು ಸುರಿಸು. ಈಗೋ ಸ್ವಾಮಿ, ನಿನ್ನ ಮಕ್ಕಳಾದಂತ ನಾವು ನಿನ್ನ ಪರಿಶುದ್ಧವಾದಂತ ಈ ಸೇವೆಯನ್ನು ಸಂಪೂರ್ಣಗೊಳಿಸಲು ಕರ್ತನ ಎಚ್ಚರವಾಗುವಂತೆ ಕಾರ್ಯ ಮಾಡು. ಏಳು ಪ್ರಕಾಶಿಸು. ಓ ಸಭೆಯೇ, ಇರುವವನ್ನ ತೇಜಸ್ಸು ನಿನಗೆ ಬಂದಿದೆ ಎಂಬುದಾಗಿ ಹೇಳಿ. ಹೌದು ಸ್ವಾಮಿ, ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯಬೇಕಾದಂತ ಮಹಾ ಉನ್ನತವಾದಂತ ಸತ್ಯದ ಬೆಳಕನ್ನ ಈ ಕೊನೆ ಕಾಲದಲ್ಲಿ ನಮಗೆ ಕೊಟ್ಟಿದ್ದೀವಿ. ಈ ಬೆಳಕನ್ನ, ಈ ಸತ್ಯವನ್ನ ಈ ಲೋಕದ ಎಲ್ಲಾ ಜನರಿಗೆ, ವಿಶೇಷವಾಗಿ ಅನ್ಯ ಕ್ರೈಸ್ತರಿಗೆ ಸಾರಿ ತಿಳಿಸಿ ಜನಾಂಗಗಳಿಂದ ಸಮೂಹದೋಪಾದಿಯಲ್ಲಿ ನಿನ್ನ ಆಲಯದ ಅಂಗಳಕ್ಕೆ ಜನರನ್ನ ತಂದು ಸೇರಿಸಬೇಕಾಗಿದೆ. ಸ್ವಾಮಿ, ಕಾರ್ಯ ಮಾಡುತ್ತಾನೆ. ಅಂತ್ಯದ ದಿನದಲ್ಲಿ ಎಲ್ಲಾ ಮನಸ್ಸರ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆ ಎಂದಾಗಿ ವಾಗ್ದಾನ ಮಾಡಿದೆ. ಪವಿತ್ರಾತ್ಮನ ಸಹಾಯವಿಲ್ಲದೆ, ಪವಿತ್ರಾತ್ಮನ ನಡೆಸುವಿಕೆ ಇಲ್ಲದೆ ಈ ಉನ್ನತವಾದ ಸತ್ಯವನ್ನ ನಾವು ಸಾರುವುದಕ್ಕೂ, ನಾವು ಸಾರುವಂತ ಸತ್ಯವನ್ನ ಜನರು ನಂಬುವುದಕ್ಕೂ ಸಾಧ್ಯವಿಲ್ಲ. ಸ್ವಾಮಿ, ನಮ್ಮ ಈ ಉನ್ನತವಾದಂತ ಪ್ರವಾದನೆ ನಿನ್ನ ಸಭೆಯಲ್ಲಿ ನೆರವೇರಬೇಕಾದರೆ ಕೃಪಾಪೂರ್ಣವಾದ ತಂದೆಯಾದ ದೇವರೇ, ಪರಿಶುದ್ಧಾತ್ಮ ದೇವರ ಮುಖಾಂತರವೇ ಆ ಕೆಲಸವನ್ನ ನೀನು ಸಂಪೂರ್ಣಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸವಿಟ್ಟು ಈ ಪರಿಶುದ್ಧವಾದ ಸತ್ವದ ದಿನದಲ್ಲಿ ನಿನ್ನ ಆಲಯದ ಅಂಗಳದಲ್ಲಿ ಬಂದು ಸೇರುವ ಪ್ರತಿಯೊಬ್ಬ ದೇವರ ಮಗನ ಮೇಲೆ ಈ ಪ್ರವಾದನೆ ನೆರವೇರುವಂತೆ ನಿನ್ನ ಆತ್ಮನ ಸುರಿಸು ಎಂಬುದಾಗಿ ಬೇಡುತ್ತೇವೆ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ಸ್ವಾಮಿ ನಿನ್ನ ಯಾಜಕರನ್ನಾಗಿ, ನಿನ್ನ ಸೇವಕರನ್ನಾಗಿ ಸ್ವಾಮಿ ನಿನ್ನ ಸೇವೆಯಲ್ಲಿ ಉಪಯೋಗಿಸು ಎಂಬುದಾಗಿ ಬೇಡುತ್ತೇವೆ. ನಮ್ಮನ್ನ ನಿನ್ನ ಹಸ್ತಪಟ್ಟಿಸಿಕೊಡ್ತೇವೆ. ನಮ್ಮ ಕುಟುಂಬ ಮಕ್ಕಳನ್ನು ನಿನ್ನ ಹಸ್ತಪಟ್ಟಿಸ್ತೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಕೃಪಾಹಸ್ತದ ವಶಕ್ಕೆ ತೆಗೆದುಕೋ ಸ್ವಾಮಿ. ನಿನ್ನ ಆತ್ಮನಿಂದ ನಮ್ಮನ್ನ ಪರವಶರನ್ನಾಗಿ ಮಾಡು. ಪ್ರತಿಯೊಂದು ಕುಟುಂಬವು ಸ್ವಾಮಿ ಅಭಿಷೇಕಿಸಲ್ಪಟ್ಟಂತ ಕುಟುಂಬವಾಗಿ
ಈ ಲೋಕದಲ್ಲಿ ನಿನ್ನ ಸೇವೆಯ ಜವಾಬ್ದಾರಿಯನ್ನು ಹೊತ್ತ ಸೇವಕರಾಗಿ, ನಿನ್ನ ರಾಜ್ಯಕ್ಕಾಗಿ ಹೋರಾಟ ಮಾಡುವಂತ ಪ್ರಜೆಗಳಾಗಿ, ಸೈನಿಕರಾಗಿ ಈ ಕೊನೆ ಕಾಲದಲ್ಲಿ ಸ್ವಾಮಿ ನಿನ್ನ ಸತ್ಯವನ್ನ ಸಾರಲಿಕ್ಕಾಗುವಂತೆ ಕಾರ್ಯ ಮಾಡು. ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸಿ ನಮ್ಮನ್ನು ಉಪಯೋಗಿಸಬೇಕಾಗ್ತಾನೆ. ನಿನ್ನ ಚಿತ್ತ ನೆರವೇರಲಿ, ನಿನ್ನ ವಾಗ್ದಾನಗಳು ನೆರವೇರಲಿ, ನಿನ್ನ ಬರೋಣವು ಶೀಘ್ರವಾಗಲಿ ಸ್ವಾಮಿ. ನಂಬಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿ ನೀನು ಸಿದ್ಧ ಮಾಡಿಟ್ಟಿರುವಂತ ಎಲ್ಲ ಆಶೀರ್ವಾದಗಳನ್ನು ಎರಡರಷ್ಟು ಸ್ವಾಮಿ ಕೊರತೆಯಿಂದಾಗಿ ನೀನು ಮಾಡಿರುವಂತಹ ವಾಗ್ದಾನಗಳನ್ನು ಪಡೆದುಕೊಳ್ಳುವಂತೆ, ನಿನ್ನಲ್ಲಿ ಉಲ್ಲಾಸಿಸುವಂತೆ, ನಿನ್ನಲ್ಲಿ ಹರ್ಷಿಸುವಂತೆ, ನಿನ್ನಲ್ಲಿ ಸಂತೋಷ ಪಡುವಂತೆ ಶಾಶ್ವತವಾದ ರಾಜ್ಯದಲ್ಲಿ ಸೇರಿ ನಿನ್ನೊಡನೆ ನಿನ್ನಲ್ಲಿ ಆನಂದಿಸಲಿಕ್ಕಾಗುವಂತೆ ಕಾರ್ಯ ಮಾಡಿಸುವ. ತಲೆಬಾಗಿ ಬಂದಿರುವಂತಹ ದೇವ ಮಂದಿಯನ್ನು ನಷ್ಟಪಡಿಸ್ತೇವೆ. ಈ ಸತ್ಯಕ್ಕಾಗಿ ಸ್ತೋತ್ರ. ಈ ಸತ್ಯವನ್ನು ತಿಳಿಯುವಂತೆ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೇಳುತ್ತಿರುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಆಶೀರ್ವದಿಸು. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಪ್ರತಿಯೊಂದು ಹೃದಯವನ್ನು ಆಶ್ರಯಿಸು, ಪ್ರತಿಯೊಂದು ಕುಟುಂಬವನ್ನು ಆಶ್ರಯಿಸು. ಈ ಸತ್ಯದ ಆತ್ಮನ ಬಲವನ್ನು ಹೊಂದಿದವರಾಗಿ ನಿನ್ನ ಸತ್ಯದ ಸುವಾರ್ತೆಯನ್ನು ಸಾರಲು, ಪರಿಶುದ್ಧವಾದ ಸಬ್ಬತ್ತಿನ ಆರಾಧನೆಯ ಸತ್ಯವನ್ನು ಈ ಲೋಕಕ್ಕೆ ಸಾರಲು ಕಾರ್ಯ ಮಾಡುತ್ತಿರ್ತಾನೆ. ನಿನ್ನ ಕೃಪೆ ನಮ್ಮ ಮೇಲಿದೆ. ಅಸ್ವಸ್ಥರಾಗಿರ್ತಕ್ಕಂಥ ಮಕ್ಕಳನ್ನು ಮುಟ್ಟಿ ಗುಣಪಡಿಸಿ, ಬಡವರನ್ನ ಅನಾಥನ ವಿಧಿಯನ್ನ ಪರಾಮರಿಸು, ಎಲ್ಲರ ಕೊರತೆಗಳನ್ನ ನೀಗಿಸು. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಸ್ವಾಮಿ ಈ ಪ್ರವಾದನೆಗಳು ನೆರವೇರಲಿ. ಪ್ರತಿಯೊಬ್ಬರು ನಿನ್ನ ಸನ್ನಿಧಾನದಲ್ಲಿ ಯಾವ ಕೊರತೆಯು, ಭಯವು, ಚಿಂತೆಯು, ದುಃಖವೂ ಇಲ್ಲದೆ ಸಂತೋಷದಿಂದ, ಹರ್ಷದಿಂದ, ಉಲ್ಲಾಸದಿಂದ, ಸಂತುಷ್ಟಿ ಸಹಿತವಾಗಿ ನಿನ್ನನ್ನು ಆರಾಧಿಸುವಂತೆ ಕಾರಣ. ಬೆಳಗಿನ ಜಾವದಲ್ಲಿ ನಿನ್ನ ಸಭೆಯಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ನಿನ್ನ ಕೃಪಾಸ್ತೇನೆ. ನಮ್ಮನ್ನು ಅಭಿಷೇಕಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ನೀತಿಯ ಮುದ್ರೆಯ ಉಂಗುರವನ್ನಾಗಿ ಮಾಡಿಕೊ. ನಮ್ಮ ಮುಖಾಂತರವಾಗಿ ಈ ಲೋಕದಲ್ಲಿ ವಾಸಿಸುವಂತ ಪ್ರತಿಯೊಬ್ಬ ಮಾನವನ ಹಣೆಯ ಮೇಲೆ ನಿನ್ನ ನೀತಿಯ ಗುರುತನ್ನ ಒತ್ತು. ಪ್ರತಿಯೊಬ್ಬ ಮನುಷ್ಯನು ಸ್ವಾಮಿ ಈ ಲೋಕಕ್ಕೆ ನಿನ್ನ ಹಿಂತಿರುಗಿ ಬರುವಾಗ ಕರ್ತನೆ ನಿನ್ನ ಪರಿಶುದ್ಧವಾದಂತ ರಾಜ ಮುದ್ರೆಯನ್ನು ಹೊಂದಿದವರಾಗಿ ನಿನ್ನ ರಾಜ್ಯಕ್ಕೆ ಸ್ವಾಮಿ ಹಿಂತಿರುಗುವಂತೆ ಕಾರ್ಯ ಮಾಡಿ. ಆ ದಿನಕ್ಕಾಗಿ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಆಶೀರ್ವದಿಸಿ ಉಪಯೋಗಿಸಿಕೊ. ನೀನೆ ಮಹಿಮೆ ಹೊಂದಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಂಡು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಿನ್ನ ಸನ್ನಿಧಾನದಲ್ಲಿ ಕುಳಿತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಂತೆ ನಿನ್ನ ಮಕ್ಕಳ ಸಂಗಡ ಹಾಗೂ ನಿನ್ನನ್ನು ಆರಾಧಿಸುವಂತ ಪ್ರತಿಯೊಬ್ಬ ದೇವರ ಮಂದಿಯ ಸಂಗಡ ಈ ಲೋಕದಲ್ಲಿರ್ತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಮೇಲೆ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಸತ್ಯ. ಈ ಸತ್ಯವು ಕೊನೆ ಕಾಲದಲ್ಲಿ ನೆರವೇರಲಿ. ಅದಕ್ಕಾಗಿ ಹಗಲು ರಾತ್ರಿ ಹಂಬಲಿಸಿ ಪ್ರಾರ್ಥಿಸೋಣ. ಈ ಉನ್ನತವಾದಂತ ಸೇವೆಯ ಭಾರವನ್ನು ಹೊರಲು ನಿಮ್ಮ ಸಮಯವನ್ನು ಈ ಬೆಳಗಿನ ಜಾವದಲ್ಲಿ ಕರ್ತನ ಕೃಪಾಸ್ತ ಕೃಪಿಸಿಕೊಡೋದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹೀಗೆ ದೇವರು ದಿನನಿತ್ಯವೂ ನಮ್ಮನ್ನು ತನ್ನ ಪಾದ ಸನ್ನಿಧಾನಕ್ಕೆ ಬಂದು ಈ ಭೂಮಿ ಮೇಲೆ ನಾವು ಮಾಡಬೇಕಾದಂತ ನಿತ್ಯವಾದ ಆತನ ಸೇವೆಯ ಜವಾಬ್ದಾರಿಕೆಯ ಬೆಳಕನ್ನ ನಮಗೆ ಬೆಳಗಿಸಿ ಆ ಕಾರ್ಯವನ್ನ ಮಾಡಲು, ನಮ್ಮಲ್ಲಿ ಸ್ಥಿತಿಗೆ ತರಲು ತನ್ನ ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡಲು ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಜಾವದಲ್ಲಿ ಪರಿಶುದ್ಧವಾದ ಸಬ್ಬತ್ತಿನ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. Thank you, Uncle. Have a blessed day. Thank you, ma. Thank you, Uncle.
ದೇವರ ವಾಕ್ಯಕ್ಕಾಗಿ ಸ್ತೋತ್ರ. ಥ್ಯಾಂಕ್ಸ್. ಥ್ಯಾಂಕ್ಸ್ ಅಮ್ಮ. ಹ್ಯಾಪಿ ಸಬ್ಬತ್ ಎಲ್ಲರಿಗೂ. ಹ್ಯಾಪಿ ಸಾಬತ್. Happy Sabbath, Auntie. Happy Sabbath, ಎಲ್ರಿಗೂ. ಸೇಮ್. Thank you, Auntie. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. Thank you, Uncle. Have a blessed day, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.